ಜನರಕ್ಷಕ ಸುದ್ದಿಮನೆಯಿಂದ ನಾಗರಾಜ್ PR. ಅಕ್ಕ ವಿಶ್ವ ಕನ್ನಡ ಸಮ್ಮೇಳನವನ್ನು 12ನೇ ಅಕ್ಕ ಸಮ್ಮೇಳನವನ್ನು ಆಯೋಜಿಸಲಾಗಿದೆ. ಈ ಆಯೋಜನೆಯು ಒಂದು ವೈಭವೀಕೃತವಾದ ಒಂದು ಹೋಟೆಲ್ನಲ್ಲಿ ಆಯೋಜಿಸಲಾಗಿದೆ. ಆ ಹೋಟೆಲ್ ಕ್ರಿಸೆಂಟ್ ರಸ್ತೆಯ ಗೋಲ್ಡ್ ಫಿಂಚ್ ಎಂಬ ಸ್ಟಾರ್ ಹೋಟೆಲ್ನಲ್ಲಿ ಆಯೋಜಿಸಲಾಗಿದೆ. ಈ ಒಂದು ಪತ್ರಿಕಾಗೋಷ್ಠಿಯನ್ನು ಈಗ ನಾವು ನೋಡಬಹುದು ವೀಕ್ಷಕರೇ. ಈ ಹೋಟೆಲ್ ಯಾವ ರೀತಿ ಇದೆ ಅಂತ ಒಳಗಡೆ ಪ್ರಾಂಗಣವನ್ನು ತಾವು ನೋಡಬಹುದು. ಈ ಒಂದು 12ನೇ ವಿಶ್ವ ಕನ್ನಡ ಸಮ್ಮೇಳನವನ್ನು ಅಮೇರಿಕಾದ ವರ್ಜೀನಿಯಾದಲ್ಲಿ, ಅಂದರೆ ಅಮೇರಿಕಾ ರಾಜ್ಯದ ರಾಜಧಾನಿ ವಾಷಿಂಗ್ಟನ್ನ 110 ಕಿಲೋಮೀಟ್ರ್ ದೂರದಲ್ಲಿರುವ ವರ್ಜೀನಿಯಾ ರಾಜ್ಯದ ರಾಜಧಾನಿ ರಿಚ್ಮಂಡ್ನಲ್ಲಿ ಆಯೋಜಿಸಲಾಗಿದೆ. ಆ ಆಯೋಜನೆ ಪೂರ್ವಪರ ವಿಷಯಗಳನ್ನು ಚರ್ಚೆ ಮಾಡಲು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ ನಮ್ಮ ಪತ್ರಕರ್ತರಿಗೆ. ಆ ಒಂದು ಪತ್ರಿಕಾಗೋಷ್ಠಿಗೆ ನಾವು ಹೋಗ್ತಾ ಇದ್ದೀವಿ. ಆ ಪತ್ರಿಕಾಗೋಷ್ಠಿಯನ್ನು ತಾವು ಯಾವ ರೀತಿ ಆಯೋಜಿಸಿದ್ದಾರೆ ಅಂತಂದ್ಬಿಟ್ಟು ಅವರು ಹೇಳ್ತಾರೆ. ಈ ಒಂದು ಪತ್ರಿಕಾಗೋಷ್ಠಿಯನ್ನು ತಾವು ನೋಡಬಹುದು ವೀಕ್ಷಕರೇ. ಸಂಚಾಲಕರು ಮತ್ತು ಶ್ರೀಮತಿ ಯಮುನಾ ನಾಗರಾಜ್ ಅವರು ನಮ್ಮ BOD ಮತ್ತು ಫ್ಯಾಷನ್ ಶೋ ಚೇರ್ ಕೂಡ ಆಗಿದ್ದಾರೆ. ಒಂದು ಕಿರು ಪರಿಚಯ ನಮ್ಮ ಅಕ್ಕ ಸಂಸ್ಥೆಯ ಬಗ್ಗೆ ಮತ್ತು ವಿಶ್ವ ಕನ್ನಡ ಸಮ್ಮೇಳನ ಹೇಗೆ ನಡೀತು ಅಂತ ವಿಲ್ ಟೇಕ್ ಎ ಶಾರ್ಟ್ ಟೈಮ್. ಸುಮಾರು 25 ವರ್ಷಗಳ ಹಿಂದೆ ನಮ್ಮ ಹಿರಿಯರಾದ ಅಮರನಾಥ್ ಗೌಡರು ಮತ್ತು ಡಾಕ್ಟರ್ ವಿಶ್ವಾಮಿತ್ರ ಮತ್ತು ಇನ್ನು ಅನೇಕ ಕನ್ನಡ ಪರ ಆಸಕ್ತಿ ಉಳ್ಳವರು 25 ವರ್ಷಗಳ ಹಿಂದೆ ಈ ಅಕ್ಕ ಸಂಸ್ಥೆಯನ್ನು ಹುಟ್ಟಾಕಿದ್ರು. ಇಲ್ಲಿಗೆ 25 ವರ್ಷಗಳು ತುಂಬಿದೆ ಅಕ್ಕ ಸಂಸ್ಥೆಗೆ. 2 ವರ್ಷಗಳಿಗೊಮ್ಮೆ ಕನ್ವೆನ್ಷನ್ ಅಂದರೆ ವಿಶ್ವ ಕನ್ನಡ ಸಮ್ಮೇಳನ ನಡೆಸ್ಕೊಳ್ತಾ ಬಂದಿದೆ. ಮೊದಲನೆಯ ವಿಶ್ವ ಕನ್ನಡ ಸಮ್ಮೇಳನ ನಡೆದಿದ್ದು 2000 ಇಸ್ವಿ ಹ್ಯೂಸ್ಟನ್ ನಗರದಲ್ಲಿ. ಅದಾದಮೇಲೆ ಪ್ರತಿ 2 ವರ್ಷಕ್ಕೊಮ್ಮೆ ಕನ್ವೆನ್ಷನ್ನು ನಾವು ನಡೆಸ್ಕೊಳ್ತಾ ಬಂದಿದ್ವಿ. ಇದು 12ನೇ ವಿಶ್ವ ಕನ್ನಡ ಸಮ್ಮೇಳನ. ನಾವು ಲಾಸ್ಟ್ ವಿಶ್ವ ಕನ್ನಡ ಸಮ್ಮೇಳನ ಅಂತ ಮಾಡಿದ್ದು ಡಾಲಸ್ ನಗರದಲ್ಲಿ 2018ರಲ್ಲಿ. ಅದಾದ ಮೇಲೆ ಪ್ಯಾಂಡಮಿಕ್ ಬಂದಿದ್ದರಿಂದ ನಾವು ವಿಶ್ವ ಕನ್ನಡ ಸಮ್ಮೇಳನವನ್ನು ಮಾಡೋಕ್ಕಾಗಲಿಲ್ಲ. 6 ವರ್ಷಗಳ ನಂತರ ನಾವು ಈ ಸಮ್ಮೇಳನನ ಮತ್ತೆ ಮಾಡ್ತಾ ಇದ್ದೀವಿ. ಇದು ಒಂದು ವಿಶೇಷ ಅಂತಲೇ ಹೇಳ್ಬೋದು. ಯಾಕಂದರೆ ಭಾಳ ವಿಜೃಂಭಣೆಯಿಂದ ಮಾಡಬೇಕು ಅಂತ ನಾವು ಎಲ್ಲ ತಯಾರಿಗಳನ್ನ ನಡೆಸ್ಕೊತ ಬಂದಿದ್ದೀವಿ. ಅದರ ಡೀಟೇಲ್ಸ್ನ ನಮ್ಮ ಕಾರ್ಯದರ್ಶಿ ಮತ್ತು ನವೀನ್ ಕೃಷ್ಣ ಮತ್ತು ಯಮುನಾ ಅವರು ನಿಮಗೆ ಸಂಕ್ಷಿಪ್ತವಾಗಿ ವಿವರಿಸ್ಕೊಡ್ತಾರೆ. ನಮ್ಮ ಅಧ್ಯಕ್ಷರು ಹೇಳಿದಾಗೆ ಇದು 12ನೇ ವಿಶ್ವ ಕನ್ನಡ ಸಮ್ಮೇಳನ, ಅಕ್ಕ ವಿಶ್ವ ಕನ್ನಡ ಸಮ್ಮೇಳನ. ಇದು ಆಗಸ್ಟ್ 30, 31 ಮತ್ತು ಸೆಪ್ಟೆಂಬರ್ 1ರಂದು ವರ್ಜೀನಿಯಾ ಅನ್ನೋ ಒಂದು ರಾಜ್ಯ ಅಮೇರಿಕಾದಲ್ಲಿ, ಅದರ ಕ್ಯಾಪಿಟಲ್ ಸಿಟಿ ಆದಂಥ ರಿಚ್ಮಂಡ್ ನಗರದಲ್ಲಿ ಗ್ರೇಟರ್ ರಿಚ್ಮಂಡ್ ಕನ್ವೆನ್ಷನ್ ಸೆಂಟರ್ ಅನ್ನೋದು ಸುಮಾರು ಒಂದು 2 ಎಕರೆ ಜಾಗ ಇರ್ತಕ್ಕಂಥ ಒಂದು ಕನ್ವೆನ್ಷನ್ ಸೆಂಟ್ರು. ಅದರಲ್ಲಿ ಸುಮಾರು 7ರಿಂದ 8 ಸಾವಿರ ಜನ ಕನ್ನಡಿಗರು, ಅದರಲ್ಲೂ ನಾನ್ ರೆಸಿಡೆನ್ಷಿಯಲ್ ಕನ್ನಡಿಗರನ್ನ ಸೇರಿಸುವಂಥ ಒಂದು ಪ್ರಯತ್ನ. ಅಲ್ಲಿಗೆ ವಿಶ್ವದಾದ್ಯಂತ ಬರ್ತಾರೆ ಜನ. ನಮ್ಮ ಅಮೇರಿಕಾದಿಂದ ಅದರಲ್ಲೂ 50 ಕನ್ನಡ ನಮ್ಮ ರಾಜ್ಯಗಳಿರ್ತಕ್ಕಂಥ ಅಮೇರಿಕಾದಲ್ಲಿ ಎಲ್ಲ ರಾಜ್ಯದಿಂದನೂ ನಮ್ಮ ಕನ್ನಡಿಗರು ಬರ್ತಾರೆ. ನಮ್ಮೊಂದಿಗೆ ಸುಮಾರು 42 ಕನ್ನಡ ಕೂಟಗಳು, ಸ್ಥಳೀಯ ಕನ್ನಡ ಕೂಟಗಳು ಕೈ ಜೋಡಿಸಿದ್ದಾವೆ. ಸೊ ಇದು 3 ದಿನ ನಡೆತಕ್ಕಂಥ ಹಬ್ಬದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳಿರುತ್ತೆ. ನಾವು ಬಹಳ ಬೇರೆ ಬೇರೆಯಾದಂಥ ವೇದಿಕೆಗಳನ್ನ ಇಟ್ಕೊಂಡಿರ್ತೀವಿ. ಮುಖ್ಯವಾಗಿ 2 ಸಭಾಂಗಣಗಳು, ಹಾಗೆ 3 ದಿನವೂ ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ಊಟ ಅಂತಲೇ ಹೇಳ್ಬೋದು. 3 ದಿನವೂ ಹಬ್ಬದ ಊಟಗಳು. ಹಾಗೆ ಕಾರ್ಯಕ್ರಮಗಳಿಗೆ ಬಂದಾಗ ಇಲ್ಲಿನ ಸ್ಥಳೀಯ ಪ್ರತಿಭೆಗಳು, ಅಂದರೆ ಕರ್ನಾಟಕದ ಸ್ಥಳೀಯ ಪ್ರತಿಭೆಗಳು ಹಾಗೂ ಅಮೇರಿಕದಲ್ಲಿ ಬಂದು ನೆಲೆಸಿ ಅಲ್ಲಿರ್ತಕ್ಕಂಥ ಪ್ರತಿಭೆಗಳ ಇಬ್ಬರ ಸಮ್ಮಿಲನವನ್ನು ಮಾಡುವಂಥ ಒಂದು ಪ್ರಯತ್ನ. ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ಭಾಳಷ್ಟು ಜನ ಸುಮಾರು 30 ವರ್ಷ 40 ವರ್ಷ ಹಿಂದೆಯೇ ಅಮೇರಿಕಾಗೆ ಹೋಗಿ ಸೆಟ್ಲಾಗಿದ್ದರು. ಅಲ್ಲಿ ನಮ್ಮ ಕನ್ನಡತನವನ್ನು ಬಿಟ್ಕೊಟ್ಟಿಲ್ಲ ಜನ. ಅವರು ಇವತ್ತು ಕೂಡ ಕನ್ನಡ ಸಂಘಗಳನ್ನ ನಡೆಸ್ಕೊಂಡು ಅವರ ಕಲೆ, ನಮ್ಮ ಸಂಸ್ಕೃತಿ ಪ್ರತಿಯೊಂದಕ್ಕೂ ಮನ್ನಣೆ ಕೊಟ್ಕೊಂಡು
ಅಲ್ಲಿ ಕನ್ನಡ ಸಂಘಗಳನ್ನ ನಡೆಸ್ತಾ ಇದ್ದಾರೆ. ಅವರಲ್ಲಿರೋ ಪ್ರತಿಭೆಗಳನ್ನ ವಿಶ್ವಕ್ಕೆ ತೋರಿಸೋದು, ಹಾಗೆ ಇಲ್ಲಿನ ಕರ್ನಾಟಕದಲ್ಲಿರೋ ಕಲಾವಿದರುಗಳ ಪ್ರತಿಭೆಗಳನ್ನ ನಾವು ನಮ್ಮ ಅಮೇರಿಕ ದೇಶಕ್ಕೂ ತೋರಿಸೋದು, ಇವೆರಡರ ಸಂಗಮ ಮಾಡೋದೇ ನಮ್ಮ ಉದ್ದೇಶ. ಇದರ ಜೊತೆಗೆ ಭಾಳಷ್ಟು ನಾವು ಈ ಚಾರಿಟಿ ದತ್ತಿ ಕೆಲಸಗಾರಗಳನ್ನು ಕೂಡ ಮಾಡ್ತೀವಿ. ಈ ಸಮ್ಮೇಳನದಲ್ಲೂ ಕೂಡ ಭಾಳಷ್ಟು ಚಾರಿಟಿ ಕೆಲಸಗಳನ್ನ ಮಾಡ್ತೀವಿ. ಭಾಳಷ್ಟು ಜನ ದೇಣಿಗೆ ಕೊಡ್ತಾರೆ. ಅದನ್ನು ಯಾವುದಾದ್ರು ಸ್ಕೂಲ್ಗಳಿಗೆ ಅಥವಾ ಆಶ್ರಮಗಳಿಗೆ, ಅನಾಥಾಶ್ರಮಗಳಿಗೆ ದಾನ ಮಾಡೋದು, ನೇತ್ರಾಲಯಗಳಿಗೆ ದಾನ ಮಾಡೋದು, ಇದಕ್ಕೋಸ್ಕರ ಕೂಡ ನಾವು ಅಲ್ಲಿ ಈ ಸಮ್ಮೇಳನದಲ್ಲೂ ಮಾಡ್ತೀವಿ. ಹಾಗೆ ಸಮ್ಮೇಳನ ನಂತರ ಕೂಡ ಬೇರೆ ಬೇರೆ ಈ ಚಾರಿಟಿ ವರ್ಕ್ಗಳನ್ನ ಕೂಡ ಮಾಡ್ಕೊಂಬರ್ತೀವಿ. ನಿಮಗೆ ಗೊತ್ತಿಲ್ವೋ, ನಾವು ಅಕ್ಕ ಸಂಸ್ಥೆಯಿಂದ ಕ್ಯಾನ್ಸರ್ ಫೌಂಡೇಶನ್ಸ್ಗೆ, ಕಿದ್ವಾಯ್ ಕ್ಯಾನ್ಸರ್ ಫೌಂಡೇಶನ್ಸ್ಗೆ 1 ಕೋಟಿ ಡೊನೇಷನ್ ಮಾಡಿ ಒಂದು ಬಸ್ ಕೊಟ್ವಿ. ಹಾಗೆ ಶಂಕರ ಐ ಫೌಂಡೇಶನ್ಗೆ ಬಹಳಷ್ಟು ಡೊನೇಷನ್ಸ್ನ ನಾವು ರೈಸ್ ಮಾಡಿಕೊಟ್ವಿ. ಪ್ಯಾಂಡಮಿಕ್ ಟೈಮ್, ಕರೋನಾ ಟೈಮಲ್ಲಿ ಕಿಟ್ಗಳನ್ನ ಸಪ್ಲೈ ಮಾಡಿದ್ವಿ. ಹಾಗೆ ಮೈಸೂರು ಮೃಗಾಲಯಕ್ಕೆ ತುಂಬ ಸಂಕಷ್ಟ ಸ್ಥಿತಿ ಇತ್ತು ಅಂತ ಕೇಳ್ಕೊಂಡಾಗ ಅದಕ್ಕೂ ಕೂಡ ಪ್ಯಾಂಡಮಿಕ್ ಟೈಮಲ್ಲಿ ನಾವು ಅಲ್ಲಿಂದ ಅಮೇರಿಕಾದಿಂದ ದೇಣಿಗೆಯನ್ನು ಕೊಟ್ಟಿದ್ವಿ. ಹಾಗೆ ಮೋಸ್ಟ್ ರೀಸೆಂಟ್ ಕೊಡಗು ಸ್ಕೂಲ್ನ ಒಂದು ದತ್ತು ತಗೊಂಡು ಅದನ್ನು ರಿನೋವೇಷನ್ಗೋಸ್ಕರ ನಾವು ಭಾಳಷ್ಟು ಅಲ್ಲಿಂದ ಶ್ರಮ ಪಟ್ಟಿದ್ವಿ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅಕ್ಕ ಅನ್ನೋದು ಕೇವಲ ಈ ಒಂದು ಕನ್ವೆನ್ಷನ್ ಮಾಡೋವಂಥದ್ದು ಅಷ್ಟೇ ಉದ್ದೇಶ ಅಲ್ಲ ನಮ್ಮದು. ನಮ್ಮ ಕರ್ನಾಟಕದ ಜನತೆ ಅಥವಾ ನಮ್ಮ ಕರ್ನಾಟಕ ಸಂಕಷ್ಟ ಸ್ಥಿತಿಯಲ್ಲಿದ್ದಾಗ ಕೂಡ ನಾವು ಉದಾರ ಮನಸ್ಸಿನಿಂದ ಅಲ್ಲಿಂದ ಈ ದತ್ತಿ ಕಾರ್ಯಗಳನ್ನ ಕೂಡ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದರ ಭಾಗ, ಅದರ ಜೊತೆಗೆ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕಲೆ, ಸಾಹಿತ್ಯ, ಇದಕ್ಕೂ ಕೂಡ ಪ್ರೋತ್ಸಾಹ ಕೊಟ್ಕೊಂಡು ಬರ್ತಾ ಇದ್ದೀವಿ. ಇದೆಲ್ಲರ ಸಮ್ಮೇಳನನೇ ಈ ಅಕ್ಕ ಸಮ್ಮೇಳನ. ಅವತ್ತು ನಾವು ಏನು ಮಾಡಿದ್ದೀವಿ, ಏನು ಮಾಡ್ತೀವಿ ಅದನ್ನು ಶೋಕೇಸ್ ಮಾಡೋದು, ಅದನ್ನು ಹಬ್ಬದಂತೆ ಆಚರಿಸೋದು, ಇದೇ ನಮ್ಮ ಮೂಲ ಉದ್ದೇಶ. ಈ ಕಾರ್ಯಕ್ರಮವನ್ನು ಆಗಸ್ಟ್ 30, 31 ಮತ್ತು ಸೆಪ್ಟೆಂಬರ್ 1ರಂದು ಮಾಡ್ತಾ ಇದ್ದೀವಿ. ಇದಕ್ಕೆ ಬಹಳಷ್ಟು ಮುಖ್ಯವಾಗಿ ಬಹಳಷ್ಟು ಜನ ಬೇರೆ ಬೇರೆ ರಂಗದಿಂದ ಬರ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಮ ನೀವು ಹೇಳ್ತೀರಾ, ಸೊ ನಮ್ಮ ಸರ್ಕಾರದ ವತಿಯ ಮುಖ್ಯಸ್ಥರು ನಿಮ್ಮೆಲ್ಲರಿಗೂ ಗೊತ್ತು, ನಮ್ಮ ಚೀಫ್ ಮಿನಿಸ್ಟರ್ ಅವ್ರನ್ನ ಕರೆದಿದ್ದೀವಿ. ಹಾಗೆ ಅವರ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅವ್ರನ್ನ ಕರೆದಿದ್ದೀವಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರನ್ನ ಕರೆದಿದ್ದೀವಿ. ಕೃಷಿ ಸಚಿವರನ್ನ ಕರೆದಿದ್ದೀವಿ. ಹಾಗೆ ಹಲವಾರು ಸಚಿವರು ಅವರವರ ಒಂದು ಸಚಿವಾಲಯದ ಒಂದು ಸಾಧನೆಯನ್ನು ಬಿಂಬಿಸಿ ಅಲ್ಲಿಂದ ನಮ್ಮ ಕೈಲಾದಂಥ ಸಹಾಯ ಏನು ಮಾಡಬಹುದು ಆ ರಂಗದಲ್ಲಿ, ಆ ಸಚಿವಾಲಯಗಳಿಗೆ ಅನ್ನೋದನ್ನು ಅಲ್ಲಿ ಬಂದು ಅಲ್ಲಿ ಅಮೇರಿಕಾದಲ್ಲಿ ನೆಲೆಸಿರ್ತಕ್ಕಂಥ ಕನ್ನಡಿಗರಿಗೆ ತೋರಿಸಿದ್ರೆ ಅಲ್ಲಿವರೆಗೂ ಅನುಕೂಲ ಆಗುತ್ತೆ, ಇಲ್ಲಿವರೆಗೂ ಅವರು ಏನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಅದರ ಜೊತೆಗೆ ಸ್ಪಿರಿಚುವಲ್ ಲೀಡರ್ಸ್ ಅವ್ರನ್ನ ಕರೆದಿದ್ದೀವಿ. ಸಿನಿಮಾ ರಂಗದಿಂದ ಕರೆದಿದ್ದೀವಿ. ಹಾಗೆ ಇಲ್ಲಿ ನಿಮಗೆಲ್ಲ ಗೊತ್ತು, ಸೆಲೆಬ್ರಿಟಿಗಸ್ಗಳನ್ನ ಎಲ್ಲ ಜನಕ್ಕೆ ನೀವೆಲ್ಲ ತಲುಪಿಸಿರ್ತೀರ. ಭಾಳಷ್ಟು ಜನಕ್ಕೆ ಏನೋ ಅವ್ರ ಹೆಸರುಗಳನ್ನ ನೀವೆಲ್ಲ ಜನಕ್ಕೆ ತಿಳಿಸಿರ್ತೀರ. ಆದರೆ ಈ ಎಲೆಮರೆ ಕಾಯಿಗಳು ಅಂತ ಏನಂತೀವಿ, ಅಂದರೆ ಈ ಬಹಳಷ್ಟು ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಪ್ರತಿಭೆಗಳಿದ್ದಾರೆ. ಆದರೆ ಅವ್ರಿಗೆ ವೇದಿಕೆ ಸಿಕ್ಕಿರೋದಿಲ್ಲ. ಈ ವೇದಿಕೆನ ನಾವು ಅಂಥ ಪ್ರತಿಭೆಗಳನ್ನ ಗುರುತಿಸಿ, ಅಂಥ ಪ್ರತಿಭೆಗಳನ್ನ ಬಹಳಷ್ಟು ಪ್ರತಿಭೆಗಳಿಗೆ ಅಮೇರಿಕಾಗೆ ಕರ್ಕೊಂಡು ಹೋಗಿ ಅವರ ಪ್ರದರ್ಶನಗಳು ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್ ಡೊಳ್ಳು ಕುಣಿತ ಇರ್ಬೋದು, ಅಥವಾ ಭಾಳಷ್ಟು ಇನ್ಯಾವುದಿದೆ, ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಬಹು ಮುಖ್ಯವಾಗಿ ಜನಪದ ಕಲೆ, ಅದು ಬೇಸ್ ಆಫ್ ಎನಿ ಕಲ್ಚರಲ್ ಪ್ರೋಗ್ರಾಮ್ಸ್. ಸೊ ಮೊದಲಿಂದನೂ ಅಕ್ಕ ಸಂಸ್ಥೆ ಇಲ್ಲಿಯ ಜನಪದ ಕಲಾವಿದರು, ಸ್ಪೆಸಿಫಿಕಲಿ ಹಿಂದುಳಿದ ವರ್ಗ ಮತ್ತು ಹಳ್ಳಿಯಲ್ಲಿ ಇರುವಂಥವ್ರನ್ನ ಅವ್ರನ್ನ ಕರ್ಕೊಂಬಂದು ನಮ್ಮ ಅಲ್ಲಿ ವೇದಿಕೆ ಮೇಲೆ ಅದನ್ನು ಶೋಕೇಸ್ ಮಾಡುವಂಥ ಒಂದು ಕೆಲಸ ಮೊದಲಿಂದನೂ ಮಾಡ್ಕೊಂಡು ಬಂದಿದ್ದಾರೆ. ಬರೀ
ಅವರು ಅವಾಗಲೇ ನಮ್ಮ ಕಾರ್ಯದರ್ಶಿ ಅವರು ಹೇಳಿದಾಗೆ ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಷ್ಟೇ ಅಲ್ಲ, ಅದರ ಜೊತೆಗೆ ಕನ್ನಡ ಭಾಷೆ, ಕನ್ನಡ ಸಂಸ್ಕೃತಿಯನ್ನು ನಾವು ಉಳಿಸಿ ಬೆಳೆಸುವಂಥ ಪ್ರಯತ್ನ ಅಕ್ಕ ಸಂಸ್ಥೆ ಮೊದಲಿಂದಲೂ ಮಾಡ್ಕೊಂಡು ಬಂದಿದೆ. ಇತ್ತೀಚಿನ ದಿನಗಳಲ್ಲಿ ನಾವು ಸುಮಾರು 40ಕ್ಕೂ ಹೆಚ್ಚು ಕನ್ನಡ ಸಂಘಗಳ ಜೊತೆಗೆ ಸೇರಿಕೊಂಡು ಈ ಕನ್ನಡ ಕಲಿ ಅನ್ನೋ ಒಂದು ಪ್ರೋಗ್ರಾಮ್ನ ನಾವು ಮಾಡ್ತಾ ಇದ್ದೇವೆ. ಕನ್ನಡ ಕಲಿ ಪ್ರೋಗ್ರಾಮ್ ಏನಂದರೆ ಅಲ್ಲಿ ಇರುವಂಥ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಂದ ಅಲ್ಲಿಗೆ ಪಠ್ಯ ಪುಸ್ತಕಗಳಿರ್ಬೋದು, ಅವರಿಗೆ ಒಂದು ಸ್ಕೆಡ್ಯೂಲ್ ಮಾಡ್ಕೊಳ್ಳೋದಿರ್ಬೋದು, ಅದನ್ನೆಲ್ಲನೂ ನಡೆಸ್ಕೊಂಡು ಕನ್ನಡ ಕಲಿಸುವಂಥ ಪ್ರೋಗ್ರಾಮು. ಅದ್ರ ಜೊತೆಗೆ ಅಲ್ಲಿ ಅಂತ ಶಾಲಾ ಕಾಲೇಜುಗಳಲ್ಲಿ ಕನ್ನಡವನ್ನು ಒಂದು ವಿಶೇಷ ಸಬ್ಜೆಕ್ಟ್ ಆಗಿ ಅದನ್ನು ಮಾಡಬೇಕು ಅಂತ ನಾವು ಪ್ರತಿ ಯೂನಿವರ್ಸಿಟಿಗಳು, ಸ್ಕೂಲ್ಗಳಲ್ಲಿ ನಾವು ಅಲ್ಲಿನ ಚಾನ್ಸಲರ್ಗಳ ಜೊತೆ ಮಾತಾಡಿ ಆ ಸಬ್ಜೆಕ್ಟ್ನ ಮಾಡಬೇಕು ಅಂತ ನಾವು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಇದರಲ್ಲಿ ಸುಮಾರು ರಾಜ್ಯಗಳಲ್ಲಿ ಈಗಾಗಲೇ ಕನ್ನಡ ಭಾಷೆ ಅದು ಒಂದು ಸಬ್ಜೆಕ್ಟ್ ಆಗಿ ಆಗಿದೆ. ನಮ್ಮ ಕನ್ನಡಿಗರು ಮಕ್ಕಳು ಅದನ್ನು ಕೂಡ ತೆಗೆದುಕೊಂಡು ಪಾಸ್ ಮಾಡ್ತಾ ಇದ್ದಾರೆ. ಅದೊಂದು ವಿಚಾರ. ಹಾಗೆ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಭಾಳಷ್ಟು ಬಿಸ್ನೆಸ್ ಫೋರಮ್ಗೆ ಭಾಳಷ್ಟು ಬಿಸ್ನೆಸ್ ರಿಲೇಟೆಡ್ ಪೀಪಲ್ ಬರ್ತಾರೆ. ನಿಮಗೆಲ್ಲ ಗೊತ್ತೇ ಇದೆ, ಕ್ಯಾಪಿಟಲ್ ಅಂದರೆ ಈ ಬಂಡವಾಳಶಾಹಿ ದೇಶ ಅಂತಂದರೆ ಅಮೇರಿಕಾ. ಅಲ್ಲಿ ಬಹಳಷ್ಟು ಜನ ನಮ್ಮ ಕನ್ನಡಿಗರು ಯಶಸ್ಸನ್ನು ಕಂಡಿದ್ದಾರೆ ಉದ್ಯಮದ ರಂಗದಲ್ಲಿ. ಅಲ್ಲಿಯ ಉದ್ಯಮ ರಂಗದವ್ರನ್ನ ಹಾಗೆ ನಮ್ಮ ಕರ್ನಾಟಕದ ಉದ್ಯಮ ರಂಗದವ್ರಿಗೆ ಒಂದು ಪ್ಲ್ಯಾಟ್ಫಾರ್ಮ್ ನಾವು ಪ್ರೊವೈಡ್ ಮಾಡ್ತೀವಿ. ಅಲ್ಲಿ ಬಹಳಷ್ಟು ಮಳಿಗೆಗಳು, ಅಲ್ಲಿ ಈ ಬಿಸ್ನೆಸ್ ರಿಲೇಟೆಡ್ ಪೀಪಲ್ ಬಂದು ಅವರ ಬಿಸ್ನೆಸ್ನ, ಫಾರ್ ಎಕ್ಸಾಂಪಲ್ ಡೆವಲಪರ್ಸ್ ಇರ್ಬೋದು, ಅಥವಾ ಕರ್ನಾಟಕ ಈ ಎಂಪೋರಿಯಂ, ಕಾವೇರಿ ಎಂಪೋರಿಯಂ ಇರ್ಬೋದು, ಅಥವಾ ಕರ್ನಾಟಕ ಸೋಪ್ಸ್, ಮೈಸೂರು ಸ್ಯಾಂಡಲ್ ಸೋಪ್ಸ್ ಇರ್ಬೋದು, KSIC ಸಿಲ್ಕ್ಸ್, ರೈಟ್, ಅಥವಾ KMF ನಂದಿನಿಯವರು, ಅವ್ರನ್ನ ಕರೆದಿದ್ದೀವಿ. ಸರಿ ಬನ್ನಿ, ಯಾಕೆಂದರೆ ನಂದಿನಿ ಪ್ರಾಡಕ್ಟ್ಸ್ ನಾನು ಪ್ರತಿ ಸಾರಿ ಬಂದಾಗ ಇಲ್ಲಿಂದ ನಾನು ನಂದಿನಿ ಮೈಸೂರು ಪಾಕ್ ತೊಗೊಂಡು ಹೋಗ್ತೀನಿ. ಸೊ ಹಾಗೆ ಅದೇ ನಾವು ಅಮೇರಿಕಾದಲ್ಲಿ ನಮ್ಮ ನಂದಿನಿ ಪ್ರಾಡಕ್ಟ್ಸ್ಗೆ ಈ ಒಂದು ಇಟ್ಸ್ ಸೋ ಪಾಪ್ಯುಲರ್, ಆದರೆ ಅಷ್ಟು ಈಸಿಯಾಗಿ ಸಿಕ್ಕಲ್ಲ. ಸೊ ಅದಕ್ಕೆ ಈ ಸರಿ ಅವ್ರನ್ನೆಲ್ಲ ಮೀಟ್ ಮಾಡಿ ಅವ್ರನ್ನೂ ಕರೆದಿದ್ದೀವಿ. ಬನ್ನಿ ಶೋಕೇಸ್ ಮಾಡಿ, ಇಲ್ಲಿನ ಪ್ರಾಡಕ್ಟ್ಗಳಿಗೆ ಅಲ್ಲಿ ಮಾರ್ಕೆಟ್ ಇದೆ, ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ. ಇದಕ್ಕೊಂದು ವೇದಿಕೆಯನ್ನು ನಾವು ಪ್ರೊವೈಡ್ ಮಾಡ್ತಾಯಿದ್ದೀವಿ. ಹಾಗೆ ಸಾಹಿತ್ಯ ರಂಗದಿಂದ ಹಲವಾರು ಸಾಹಿತಿಗಳನ್ನ, ನಿಮಗೆಲ್ಲ ಗೊತ್ತೇ ಇದೆ, ಬಹಳಷ್ಟು ಹೆಸರಾಂತ ಸಾಹಿತಿಗಳು ನಮ್ಮ ಸಮ್ಮೇಳನಕ್ಕೆ ಬಂದಿದ್ದಾರೆ ಹಿಂದೆ ಕೂಡ. ಈ ಸರಿನೂ ಕೂಡ ಅದೇ ಉದ್ದೇಶಕ್ಕೋಸ್ಕರ ಬಂದಿದ್ವಿ. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರನ್ನು ಕರೆದಿದ್ದೀವಿ. ಹಲವಾರು ಸಾಹಿತಿಗಳನ್ನ ಮೀಟ್ ಮಾಡೋ ಒಂದು ಪ್ಲ್ಯಾನ್ ಇದೆ. ಅವ್ರನ್ನೆಲ್ಲ ನಮ್ಮ ಸಮ್ಮೇಳನಕ್ಕೆ ಆಹ್ವಾನ ಮಾಡಿಬಿಟ್ಟು ಹೋಗ್ತೀವಿ. ಹಾಗೆ ಫ್ಯಾಷನ್ ಶೋ, ಅದರ ನಮ್ಮ ಸಂಚಾಲಕರು ಯಮುನಾ ಅವರಿದ್ದಾರೆ, ಅವರು ಕೂಡ ಕೋಆರ್ಡಿನೇಟ್ ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ಕೊಡ್ತೀನಿ, ಅದ್ರ ಬಗ್ಗೆ ಅವರೇ ಹೇಳಿಬಿಟ್ರೆ ಒಳ್ಳೆಯದು. ಒಂದೇ ಒಂದು ವಿಚಾರ ಹೇಳಬೇಕಾಗಿತ್ತು. ನೀವು ಅನ್ಕೋಬೋದು ಇಲ್ಲಿ ಬರೀ ಕನ್ನಡ ಭಾಷೆಯನ್ನು ನೀವು ಅಲ್ಲಿ ಕಳಿಸ್ತೀರಾ, ಪ್ಲಸ್ ಚಾರಿಟೀಸ್ ಮಾಡ್ತೀರಾ. ಅದರ ಬಿಟ್ಟು ನಮ್ಮ ಕರ್ನಾಟಕ, ಇಲ್ಲಿನ ಕರ್ನಾಟಕಕ್ಕೆ ಏನು ಅನುಕೂಲ ಆಗುತ್ತೆ ಅನ್ನೋದು, ಆ ವಿಚಾರದಲ್ಲಿ ನಾವು ಸಾಕಷ್ಟು ಚರ್ಚೆಯನ್ನು ಕೂಡ ಮಾಡಿದ್ದೀವಿ, ಮತ್ತು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಅದರ ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ, ನಮ್ಮ ಎಂ ಬಿ ಪಾಟೀಲ್ ಅವರು, ಶ್ರೀ ಎಂ ಬಿ ಪಾಟೀಲ್ ನಮ್ಮ ಕೈಗಾರಿಕಾ ಮಂತ್ರಿಯವರು, ಅವರು ಲಾಸ್ಟ್ ಟೈಮ್ ಅವರು ಅಮೆರಿಕಕ್ಕೆ ಬಂದಿದ್ದಾಗ ಅಲ್ಲಿರುವಂಥ ಕನ್ನಡಿಗರು, ಮತ್ತು ಬರೀ ಕನ್ನಡಿಗರೇ ಅಲ್ಲ, ಅಲ್ಲಿರುವಂಥ ಎಲ್ಲ ಭಾರತೀಯರು ಇಲ್ಲಿ ಬಂಡವಾಳಕೆಯನ್ನು ಹೂಡುವಂಥ ಒಂದು ವ್ಯವಸ್ಥೆಯನ್ನು ಅವರಿಗೆ ನಾವು ಒಂದು ಕಲ್ಪಿಸ್ಕೊಟ್ಟಿದ್ವಿ. ಏನು ಹೇಳಬೇಕು ಅಂತ ಇಷ್ಟಪಡ್ತೀನಿ ಅಂದರೆ, ಅಕ್ಕ ಒಂದು ಬ್ರಿಡ್ಜ್ ಆಗಿ ಕರ್ನಾಟಕ ಸರ್ಕಾರ ಮತ್ತು ಅಲ್ಲಿನ ಅಮೆರಿಕ ಸರ್ಕಾರದ ಮಧ್ಯ ಬ್ರಿಡ್ಜ್ ಆಗಿ ನಮ್ಮ ನಾಡಿಗೆ ಒಂದು ಯಾವುದೇ ರೀತಿಯಾದ ಒಂದು ಸಹಾಯವನ್ನು ಮಾಡುವಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ನವೀನ್ ಕೃಷ್ಣ ಅಂತ. ನಾನು ಕನ್ವೀನರ್ ಆಫ್ 2024 ಅಕ್ಕ ವರ್ಲ್ಡ್ ಕಾನ್ಫರೆನ್ಸ್.
ನಾನು ಸಂಕ್ಷಿಪ್ತವಾಗಿ ಒಂದು ಸಿದ್ಧತೆಗಳ ಬಗ್ಗೆ ಹೇಳ್ತೀನಿ. ಸುಮಾರು 6 ತಿಂಗಳ ಹಿಂದೆ ಡಿಸೆಂಬರಿಂದ ಶುರುವಾಯಿತು ಈ ಸಿದ್ಧತೆಗಳು. ಸುಮಾರು 500ರಿಂದ 800 ಜನ ವಾಲಂಟಿಯರ್ಸು ಹಗಲು ಇರಲು ಕೆಲಸ ಮಾಡಿ ಈ ಕಾನ್ಫರೆನ್ಸ್ಗೆ ರೆಡಿ ಆಗ್ತಾ ಇದ್ದಾರೆ. ಕರ್ನಾಟಕದ ಆಚೆ 5ರಿಂದ 8 ಸಾವಿರ ಜನ ಸೇರೋದು ಅಕ್ಕ ಸಂಸ್ಥೆ ಒಂದರಲ್ಲೇ. ಅದನ್ನು ನಾವು ಹೆಮ್ಮೆಯಿಂದ ಹೇಳ್ಕೋಬೋದು. ಅದಕ್ಕೋಸ್ಕರ ಹಗಲಿರುಳು ಕಷ್ಟಪಟ್ಟಿರೋ ನಮ್ಮ ಡಾಕ್ಟರ್ ಅಮರನಾಥ್ ಗೌಡ್ರು ಅವರು ಕಾರಣಾಂತರದಿಂದ ಇವತ್ತು ಬರೋಕ್ಕಾಗಲಿಲ್ಲ. ಸೊ ಅವರು ಕಟ್ಟಿ ಬೆಳೆಸಿದ ಸಂಸ್ಥೆ ಇದು. ಸೊ ನಮ್ಮೆಲ್ಲರಿಗೂ ಅವ್ರು ಕಂಡ್ರೆ ಭಾರಿ ಅಭಿಮಾನ. ಸೊ ಆಗಸ್ಟ್ 30ನೇ ತಾರೀಕು ಒಂದು ಉದ್ಘಾಟನಾ ಸಮಾರಂಭ ಇರುತ್ತೆ. ಅದರಲ್ಲಿ ನಮ್ಮ ಸ್ಪಿರಿಚುವಲ್ ಲೀಡರ್ ಸ್ವಾಮೀಜಿ ಆದಿಚುಂಚನಗಿರಿ ಮಠ, JSS ಮಠ ಮತ್ತು ಹರಿಹರ ಮಠ ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ. ಸ್ವಾಮೀಜಿ ಸಿದ್ಧಗಂಗಾ ಮಠದಿಂದನೂ ಬರ್ತಾ ಇದ್ದಾರೆ. ಅದಾದ ನಂತರ ಶನಿವಾರ ಬೆಳಗ್ಗೆ ಒಂದು ಮೆರವಣಿಗೆ ಇರುತ್ತೆ. ಅಲ್ಲಿ ಎಲ್ಲ ಕನ್ನಡಿಗರು, ಅಮೇರಿಕಾ, ಕ್ಯಾನಡಾಯಿಂದ ಬಂದಿರೋ ಕನ್ನಡಿಗರು ಆ ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ. ನಮ್ಮ ಉಡುಪು ತೊಡುಪುಗಳು ಉಟ್ಕೊಂಡು ಬಂದು ತುಂಬ ವಿಜೃಂಭಣೆಯಿಂದ ಆಗುತ್ತೆ. ಅದಾದಮೇಲೆ ಇನಾಗ್ರಲ್ ಸೆರೆಮನಿ ಆಗುತ್ತೆ, ಫಾರ್ಮಲ್ ಇನಾಗ್ರಲ್. ಅದಾದ ನಂತರ ಇಡೀ ದಿನ ಬಿಸ್ನೆಸ್ ಫಾರಮ್, ಅದೇ ಮಾದೇಶ್ ಅವರು ಹೇಳಿದ ಬಿಸ್ನೆಸ್ ಫಾರಮ್, ಆಮೇಲೆ ಮೆಡಿಕಲ್ ಡಾಕ್ಟರ್ಸ್, ಕನ್ನಡಿಗರು ಡಾಕ್ಟರ್ಗಳಿರ್ತಾರೆ, ಅಲ್ಲಿದು CME ಕಂಟಿನ್ಯೂಡ್ ಮೆಡಿಕಲ್ ಎಜುಕೇಷನ್, ಡೆಂಟಲ್ ಎಜುಕೇಷನ್ ಅದೆಲ್ಲ ನಡೀತಾ ಇರುತ್ತೆ. ಆ್ಯಂಡ್ ವುಮೆನ್ಸ್ ಫಾರಮ್ ಅಂತ ಒಂದು ಇರುತ್ತೆ ಹೆಣ್ಮಕ್ಳಿಗೋಸ್ಕರನೇ. ಅದಕ್ಕೋಸ್ಕರನೇ ಹೆಣ್ಮಕ್ಳು ಸಾಧನೆ ಮಾಡಿರೋ ಅವರನ್ನೆಲ್ಲ ಕರೆದು ಅವರ ಬಗ್ಗೆ ಮಾತಾಡ್ತಾರೆ. ಆ್ಯಂಡ್ ಸಾಯಂಕಾಲ ಪ್ರೈಮ್ ಟೈಮ್ ಅಂತ ಇರುತ್ತೆ. ಅದು ಸುಮಾರು 5ರಿಂದ ಶುರುವಾಗಿ 7:30ವರೆಗೂ. ಈ ಸಲ 2 ಇಂಪಾರ್ಟೆಂಟ್ ಫಂಕ್ಷನ್ಸನ್ನು ನಾವು ಪ್ಲ್ಯಾನ್ ಮಾಡಿದ್ದೀವಿ. ಒಂದು ನಿಮಗೆಲ್ಲ ಗೊತ್ತಿರೋ ಹಾಗೆ ಕನ್ನಡ ಗೀತೆಗಳನ್ನು ಆಡಿದ್ದ SP ಬಾಲಸುಬ್ರಹ್ಮಣ್ಯಂ ಅವರು ತೀರ್ಕೊಂಡ್ರು. ಅವರ ಮೆಮೊರಿಗೋಸ್ಕರ ರಾಜೇಶ್ ಕೃಷ್ಣನ್ ಅವ್ರು ಬಂದು ಅದೊಂದು ಸಂಗೀತ ಸಂಜೆ ಮಾಡ್ತಾ ಇದ್ದಾರೆ. ಅದಾದ ನಂತರ ಫಿನಾಲೆಗೆ ಫ್ಯಾಷನ್ ಶೋ ಇರುತ್ತೆ. ಮತ್ತು ಇನ್ನೊಂದು ನಿಮ್ಮೆಲ್ಲರಿಗೂ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದರು. ಸುಮಾರು 2008ರಿಂದ ಅವರು ಬರ್ತಾಯಿದ್ರು ಅಕ್ಕಾಗೆ. ಇದೇ ಫಸ್ಟ್ ಟೈಮ್ ಅವ್ರು ಇಲ್ದಲ್ಲೇ ಮಾಡ್ತಾ ಇರೋದು. ಹಾಗಾಗಿ ಅವ್ರ ನೆನಪಿಗೋಸ್ಕರ ಒಂದು ಸಂಜೆನ ಇಟ್ಕೊಂಡಿದ್ದೀವಿ. ಅದರಲ್ಲಿ ಪುನೀತ್ ನೈಟ್ ಅಂತ ಅದನ್ನು ಹೆಸರಿಟ್ಟಿದ್ದೀವಿ. ಅದಕ್ಕೆ ಅಶ್ವಿನಿ ಮೇಡಮ್ ಅವರು ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಗುರು ಕಿರಣ್ ಮತ್ತು ನವೀನ್ ಸಜ್ಜು ಅವರು, ವಿಜಯ್ ಪ್ರಕಾಶ್, ರಾಜೇಶ್ ಕೃಷ್ಣ, ಆಮೇಲೆ ಅನುರಾಧ ಭಟ್ ಅವ್ರು ಬರ್ತಾ ಇದ್ದಾರೆ. ಅದರಲ್ಲಿ ಎಂಡ್ ಆಗುತ್ತೆ ಇದು ಫಂಕ್ಷನ್ನು. ಸೊ ಇದು ಸುಮಾರು 20ರಿಂದ 25 ಕೋಟಿ ವೆಚ್ಚದಲ್ಲಿ ನಡೆಯುತ್ತಾ ಇರೋಂಥ ಒಂದು ಕನ್ವೆನ್ಷನ್ ಇದು. ಸೊ ಭಾರಿ ವಿಜೃಂಭಣೆಯಾಗಿ ನಡೆಯುತ್ತೆ. ತಮ್ಮೆಲ್ಲರಿಗೂ ಆ ಅಕ್ಕ ಸಮ್ಮೇಳನಕ್ಕೆ ಆದರದ ಸ್ವಾಗತ ಕೊಡ್ತೀನಿ. ನಿಮ್ಮಲ್ಲಿ ಯಾರ್ಯಾರಿಗಾಗುತ್ತೆ ಅವರು ದಯವಿಟ್ಟು ಬನ್ನಿ ಅಮೇರಿಕಾಗೆ. ಅಲ್ಲಿ ಬಂದು ಈ ಸಿದ್ಧತೆಗಳು ಮತ್ತು ಈ ವಿಜೃಂಭಣೆಯನ್ನು ನೋಡಿದ್ರೆ ನಮಗೆ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಈ ಸಾರಿ ಬೋರ್ಡ್ ಆಫ್ ಡೈರೆಕ್ಟರ್ ಆಗಿದ್ದೀನಿ. ಸೊ ಅಕ್ಕದಲ್ಲಿ ಏನೇನು ಮಾಡ್ತೀವಿ ಅನ್ನೋದನ್ನು ನಮ್ಮ ಕಾರ್ಯದರ್ಶಿಗಳಾಗಿರ್ಬೋದು, ನಮ್ಮ ಪ್ರೆಸಿಡೆಂಟು, ನಮ್ಮ ಕನ್ವೀನರ್ ಹೇಳಿದ್ರು. ಅದ್ರ ಜೊತೆಗೆ ನಾನು ಒಂದು ಏನು ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಕನ್ನಡನ ಉಳಿಸ್ತೀವಿ ಅಂತ ಹೇಳೋಕ್ಕೆ ನಾವು ತುಂಬ ಚಿಕ್ಕವರು. ಕನ್ನಡನ ಬೆಳೆಸೋ ಕಡೆ ನಾವು ಖಂಡಿತವಾಗ್ಲೂ ಗಮನ ಹರಿಸ್ತಾ ಇದ್ದೀವಿ. ನಾವು ಬೇಕಾದರೆ ಪ್ರೀಚ್ ಮಾಡ್ಬೋದು, ಕನ್ನಡ ಮಾತಾಡಿ, ಕನ್ನಡ ಅದು ಮಾಡಿ, ಕನ್ನಡ ಇದು ಮಾಡಿ ಅಂತ. ನಾವು ಈ ಥರ ಕನ್ವೆನ್ಷನ್ನ ಮಾಡಿದಾಗ ನಮ್ಮ ಮುಂದಿನ ಪೀಳಿಗೆಗೆ ನಾವೊಂದು ಮಾದರಿಯಾಗಿರ್ಬೋದು. ನಮ್ಮ ಕಲ್ಚರ್ ಆಗಿರ್ಬೋದು, ನಮ್ಮ ಹೆರಿಟೇಜ್ ಆಗಿರ್ಬೋದು, ನಾವು ಏನು ಮಾತಾಡ್ತೀವಿ, ನಾವು ಹೆಂಗೆ ನಡ್ಕೊಳ್ತೀವಿ, ಅದನ್ನು ತೋರ್ಸೋಕ್ಕೆ ನಮಗೊಂದು ಅವಕಾಶ. ಸೊ ಆ ಥರ ನೋಡೋಕೆ ಹೋದರೆ ನಮ್ಮ ಯುವ ಪೀಳಿಗೆಗೆ ಈ ಥರ ಒಂದು ಕನ್ವೆನ್ಷನ್ನ ಮಾಡಿದಾಗ ಅದರಲ್ಲಿ ಆಗಲೇ ಹೇಳ್ದಂಗೆ ನಮ್ಮ ಕನ್ನಡದವರು ಮಾಡಿರುವಂತಹ ಸಾಧನೆಗಳು, ಅದರಲ್ಲಿ ಬಿಸ್ನೆಸ್ ಫೋರಮ್ ಆಗಿರ್ಬೋದು, ವಿಮೆನ್ಸ್ ಫೋರಮ್ ಆಗಿರ್ಬೋದು, ಅಥವಾ ಫಿಟ್ನೆಸ್ಸಲ್ಲಿ ಇರ್ಬೋದು, ಸಾಹಿತಿಗಳಾಗಿರ್ಬೋದು, ಸಿನಿಮಾ ರಂಗದಲ್ಲಾಗಿರ್ಬೋದು, ಪೊಲಿಟಿಕಲ್ ಇದರಲ್ಲಾಗಿರಬಹುದು, ಅಥವಾ ಚಾರಿಟಬಲ್ ಫ್ರಂಟಲ್ಲಾಗಿರ್ಬೋದು, ಬಹಳಷ್ಟು ನಾವು ಕೆಲಸಗಳನ್ನು ಮಾಡಿದ್ದೀವಿ. ಅವರನ್ನು ನಮ್ಮ ಮುಂದಿನ ಪೀಳಿಗೆಗೆ ತೋರಿಸಿ ಅವರನ್ನು ಅದರ ಎಕ್ಸಾಂಪಲ್ ಆಗಿ ಬದುಕೋಕ್ಕೆ ಒಂದು ವಿ ಕ್ಯಾನ್ ಶೋ ದೆಮ್ ಸಮ್ ಗೈಡೆನ್ಸ್ ಅಂತ ನನಗನ್ಸುತ್ತೆ. ಸೊ ಅದೇ ಥರ ಹೇಳೋಕೆ ಹೋದರೆ ನಾನು ಈ ಸಾರಿ ಫ್ಯಾಷನ್ ಶೋನ
ನಾನು ಲೀಡ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಕೂಡ ನಾವು ನಮ್ಮ ಸ್ಪಿರಿಚುಯಾಲಿಟಿ ಆಗಿರಬಹುದು ಅಥವಾ ನಮ್ಮ ಕಲ್ಚರಲ್ ಸೀರೆಯಿಂದ ಹಿಡಿದು ವೆರೈಟೀಸ್ ಆಫ್ ಡಿಫ್ರೆಂಟ್ ನಮ್ಮದು ಎಂಟೈರ್ ಇಂಡಿಯಾನೇ ನಾವು ತಗೊಂಡು ನಾವು ಫ್ಯಾಷನ್ ಶೋ ಮಾಡ್ತಾ ಇದ್ದೀವಿ. ಅದರಲ್ಲಿ ನಮ್ಮ ಉಡುಗೆ ತೊಡುಗೆಗಳನ್ನ ನಮ್ಮ ಮುಂದಿನ ಪೀಳಿಗೆಯವರಿಗೆ ತೋರಿಸ್ಬೇಕು ಅನ್ನೋದು ನನ್ನ ಉದ್ದೇಶ. ಸೊ ಅದನ್ನು ಈ ಫ್ಯಾಷನ್ ಶೋ ಮುಖಾಂತರ ನಾವು ತೋರಿಸ್ತಾ ಇದ್ದೀವಿ. ಸೊ ಪ್ರತಿ ಸರಿನೂ ನಾವು ಅದಕ್ಕೆ ಒಂದು ಮೀಡಿಯಾ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಯಾವುದನ್ನೇ ನಾವು ಹೇಳ್ಕೊಡ್ಬೇಕು ಅನ್ನೋದ್ರೂ ಮೀಡಿಯಾ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಅದಕ್ಕೆ ನೀವಿವತ್ತು ನಮ್ಮ ಈ ಪ್ರೆಸ್ ಕಾನ್ಫರೆನ್ಸಿಗೆ ಬಂದಿರೋದು ನಮಗೆ ತುಂಬ ಸಂತೋಷ ಆಯಿತು. ನಾನು ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ಮುಂದಿನ ಯುವ ಪೀಳಿಗೆಗೆ ಹೇಳಬೇಕು ಅಂದರೆ ಕನ್ನಡನ ಬೆಳೆಸೋಣ, ಕನ್ನಡನ ಹೆಚ್ಚು ಹೆಚ್ಚು ಮಾತಾಡೋಣ. ಮತ್ತು ನೀವೆಲ್ಲರೂ ದಯವಿಟ್ಟು ಬನ್ನಿ ನಮ್ಮ ಅಕ್ಕ ಸಮ್ಮೇಳನಕ್ಕೆ ಇಫ್ ಪಾಸಿಬಲ್. ಸೊ ಅಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಬಹು ಮುಖ್ಯವಾಗಿ ನಮ್ಮ ಪುನೀತ್ ನೈಟ್ ಅದನ್ನು ಸ್ಪಾನ್ಸರ್ ಮಾಡ್ತಾ ಇರೋಂಥವ್ರು ನಮ್ಮ ಹೊಂಬಾಳೆ ಸಂಸ್ಥೆ. ಭಾಳ ಉತ್ಸುಕರಾಗಿ ಅವರು ಈ ಪುನೀತ್ ನೈಟ್ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತೇಳಿ ನಮಗೆ ಪ್ರೋತ್ಸಾಹ ಮಾಡಿ ಅದನ್ನು ನಡೆಸ್ಕೊಡ್ತಾ ಇದ್ದಾರೆ. ಹಾಗೆ ನವರತ್ನ ಜ್ಯುವೆಲ್ಲರ್ಸ್ ಅವರು ಕೂಡ ಈ ಫ್ಯಾಷನ್ ಶೋ ಮತ್ತು ಇನ್ನೂ ಅನೇಕ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಹಾಗೆ ನಮಗೆ ಮತ್ತಷ್ಟು ಪ್ರಾಯೋಜಕರು ಅಂತಂತಂದರೆ ಅಡುಕೊಲೆ ಅವರು ಒಂದು ದಿನದ ಸ್ನ್ಯಾಕ್ಸ್ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಮತ್ತು ಸೈಕಲ್ ಬ್ರ್ಯಾಂಡ್ ನಿಮಗೆಲ್ಲ ಗೊತ್ತೇ ಇದೆ, ಅಗರಬತ್ತಿಯವರು, ಅವರು ಕೂಡ ನಮ್ಮನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಈ ಒಂದು ಸಮ್ಮೇಳನ ಮಾಡೋದಕ್ಕೆ ಆಗಲೇ ನಮ್ಮ ನವೀನ್ ಕೃಷ್ಣ ಅವರು ಹೇಳಿದ್ರು ಸುಮಾರು 20 ಕೋಟಿ ವೆಚ್ಚ ಆಗುತ್ತೆ. ಈ 20 ಕೋಟಿನಲ್ಲಿ ನಾವು ನಮ್ಮ ಕೈಲಾದಷ್ಟು ನಾವೆಲ್ಲ ಸ್ವಂತ ಕೈಯಿಂದ ದುಡ್ಡು ಹಾಕಿ ಈ ಸಮ್ಮೇಳನ ಮಾಡ್ತೀವಿ. ಅದ್ರ ಜೊತೆಗೆ ನಾನು ಆಗಲೇ ಹೇಳಿದೆ, ಇಲ್ಲಿನ ಉದ್ಯಮಕ್ಕೂ ಕೂಡ ಉತ್ತೇಜನ ಕೊಡೋ ಉದ್ದೇಶ. ಹಾಗಾಗಿ ಅವ್ರಿಗೆ ನಾವು ದುಡ್ಡುಗೋಸ್ಕರ ಅಂತಲ್ಲ, ಅವ್ರಿಗೂ ಕೂಡ ನಮ್ಮ ಅಮೇರಿಕಾದಲ್ಲಿ ಅವ್ರಿಗೆ ಮಾರ್ಕೆಟ್ ಸಿಕ್ಕಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಈ ಪ್ರಯತ್ನ ಮಾಡ್ತೀವಿ. ಅವರು ಕೊಡೋಂಥ ಒಂದು ಸಪೋರ್ಟು, ಹಾಗೆ ನಾವು ಅವ್ರಿಗೆ ಮಾಡಿಕೊಡೋಂಥ ಪ್ಲ್ಯಾಟ್ಫಾರ್ಮು, ಇದೊಂದು ಇಬ್ರಿಗೂ ವಿನ್ ವಿನ್ ಸಿಚುವೇಶನ್. ಸೊ ನಮ್ಮ ಕನ್ನಡ ಸಂಸ್ಥೆಗಳಿಗೆ, ಆಗಲೇ ನಾನು ಹೇಳಿದೆ ನಂದಿನಿ ಪ್ರಾಡಕ್ಟ್ಸ್ ಆಲ್ಸೋ ನಮ್ಮ ಕನ್ನಡ ಸಂಸ್ಥೆ, ಹಾಗೆ ಅಂಥ ಕನ್ನಡ ಸಂಸ್ಥೆಗಳೇ ನಾವು ಆದಷ್ಟು ಉತ್ತೇಜನ ಕೊಡೋದಕ್ಕೆ ಮಾಡ್ತಾ ಇದ್ದೀವಿ. ಈಗ ಸಾಕಷ್ಟು ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ನಾವು ಹಂಚ್ಕೊಂಡಿದ್ದೀವಿ. ನಿಮಗೆ ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಕಾರ್ಯಕ್ರಮದ ಯೂಟ್ಯೂಬ್ ಲೈವ್ ಏನಿದೆ, ಯಾಕಂದರೆ ಇಲ್ಲಿ ತಾಲೂಕು ಹೋಗೋಕ್ಕಾಗಲ್ಲ, ಇಲ್ಲಿ ಕರ್ನಾಟಕದಲ್ಲಿ ನೋಡೋದು. ಸರ್, ಅದು ಆ್ಯಕ್ಚುಲಿ ನಮ್ಮ ಕನ್ವೆನ್ಷನ್ದು ವಿಡಿಯೋ ಕಂಪ್ಲೀಟ್ ರೆಕಾರ್ಡ್ ಆಗುತ್ತೆ. ಆದರೆ ಡ್ಯೂ ಟು ಸರ್ಟನ್ ಲಿಮಿಟೇಷನ್ಸ್ ಆ್ಯಂಡ್ ರೆಸ್ಟ್ರಿಕ್ಷನ್ಸ್ ಅಲ್ಲಿ ಅಮೇರಿಕಾದಲ್ಲಿ ಇರೋದ್ರಿಂದ ನಾವು ಡೈರೆಕ್ಟ್ ಸ್ಟ್ರೀಮಿಂಗ್ ಮಾಡೋದಕ್ಕಾಗಲ್ಲ. ಸ್ವಲ್ಪ ಡಿಲೇಡ್ ಸ್ಟ್ರೀಮಿಂಗ್ ಮಾಡ್ತೀವಿ ಇರುತ್ತೆ, ಅದು ಸ್ವಲ್ಪ ಡಿಲೇ ಇರುತ್ತೆ. ಸರ್, ಕರ್ನಾಟಕ ಭಾರತ ಒಕ್ಕೂಟದಲ್ಲೇ ಇದೆ. ಕೇಂದ್ರ ಸರ್ಕಾರದ್ದೇನಾದರೂ ಸಹಯೋಗ? ಹೊಸ ಸರ್ಕಾರ ಬಂದಿದೆ, ಇದುವರೆಗೂ ಕನ್ನಡಿಗರಿದ್ದಾರೆ. ನಮಗೆ ಕರ್ನಾಟಕ ಸರ್ಕಾರದಿಂದ ಯಾವಾಗಲೂ ಒಂದು ಬಹಳ ಎತ್ತರದ ಮಟ್ಟದಲ್ಲಿ ನಮಗೆ ಸಹಾಯವನ್ನು ಮಾಡಿಕೊಂಡೇ ಬಂದಿದೆ, ಪ್ರೋತ್ಸಾಹ ಮಾಡಿಕೊಂಡೇ ಬಂದಿದೆ. ಇದುವರೆಗೂ ನಾವು ಕೇಂದ್ರ ಸರ್ಕಾರಕ್ಕೆ ಹೋಗುವಂಥ ಒಂದು ಪ್ರಮೇಯ ಬಂದಿಲ್ಲ. 5 ಜನ ಸಚಿವರು ಕರ್ನಾಟಕದವರೇ ಇದ್ದಾರೆ. ಈ ಸರಿ ನೀವು ಹೇಳ್ತಾ ಇರೋದ್ರಿಂದ ನಾವು ಕೇಳ್ತೀವಿ. ಇದು ಕೇಳಲೇಬೇಕು ಸರ್. ಯಾಕೆ ಗೊತ್ತಾ, ಲಾಸ್ಟ್ ಟೈಮ್ ಕೂಡ ಸುಮಾರು ಜನ ಎಂ ಪಿಗಳು ಇದ್ದರು, ಒಬ್ಬರೇ ಮಾತ್ರ ಕಾಂಗ್ರೆಸ್ ಅವರಿದ್ದರು. ಆದರೆ ಈ ಸಾರಿ ಸ್ವಲ್ಪ ಕಮ್ಮಿ ಆಗಿರ್ಬೋದು. ಆದರೂ ಸರ್ಕಾರ ಅವರದೇ ಇರೋದರಿಂದ ತಾವು ಕೇಳಿ ಇನ್ನು ಸ್ವಲ್ಪ ಏನಾದರೂ ಅನುಕೂಲ ಆದರೆ. ಥ್ಯಾಂಕ್ ಯು. ನಿಮ್ಮ ಸಜೆಷನ್ಸ್ ಡೆಫಿನೆಟ್ಲಿ ವಿ ಟೇಕ್ ಇಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್, ಯಾರೇ ಬರಬೇಕು ಅಂತಂದ್ರೂ ಮೊದಲು ವೀಸಾ ಮಾಡಿಸ್ಕೋಬೇಕು. ಸೊ ನಿಮಗೆ ಗೊತ್ತಿಲ್ವ, ಭಾಳಷ್ಟು ಹಿಂದೆ ಪ್ರಜಾವಾಣಿಯವರು ಇರ್ಬೋದು, ಈಗ ವಿಶ್ವೇಶ್ವರ ಭಟ್ ಅವರು ವಿಶೇಷವಾಗಿ ಬಂದಿದ್ದರು.
ಈ ಸಂಜೆ ನಾಗರಾಜ್ ಅವರು, ವೆಂಕಟೇಶ್ ಅವರು ಪ್ರತಿ ಕನ್ನಡ ಸಮ್ಮೇಳನಕ್ಕೆ ಬರ್ತಾರೆ. ಅವರು ಇವತ್ತು ಬಂದಿದ್ದಾರೆ. ನಾಗರಾಜಣ್ಣ ಅವರೇ ನಿಮಗೆ ಸ್ವಾಗತ. ಹಾಗೆ ನವೀನ್ ಸಜ್ಜು ಅವರು ಬಂದಿದ್ದಾರೆ. ನವೀನ್ ಸಜ್ಜು ಅವರೇ ನಿಮಗೂ ಸ್ವಾಗತ. ಸೊ ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳ್ಬೇಕಂದ್ರೆ ಮೊದಲು ವೀಸಾ ಮಾಡಿಸ್ಕೋಬೇಕು. ವೀಸಾ ಮಾಡಿಸ್ಕೊಂಡ್ರೆ ಖಂಡಿತ ಬಂದರೆ ನಿಮ್ಮ ಆತಿಥ್ಯವನ್ನು ನಾವು ವಹಿಸ್ಕೊಳ್ತೀವಿ. ಸರ್, ಅವ್ರ ಪ್ರಶ್ನೆ ಅದಲ್ಲ. ನಿಮ್ಮ ಸಮ್ಮೇಳನದಿಂದ ಇಲ್ಲಿನ ಪತ್ರಕರ್ತನ ಕರ್ಕೊಂಡು ಬಂತ ಏನು ಆ ಥರದ ವ್ಯವಸ್ಥೆ ಏನಿದೆ ಅಂತ ಅವ್ರು ಕೇಳಿದ್ರು. ಏನಾಗುತ್ತೆ ಅಂದರೆ ಯೂಶಲಿ ನಾವು ಪ್ರತಿ ಸಾರಿ ಯಾವುದಾದ್ರೂ ಒಂದು ಮೀಡಿಯಾ ಅವ್ರ ಜೊತೆ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ. ಕಾಂಟ್ಯಾಕ್ಟ್ ಮಾಡಿ ಅವರ ಜೊತೆ ಅವರು ಯಾರನ್ನ ಕಳಿಸ್ತಾರೋ ಅವರು ಅಲ್ಲಿಗೆ ಬರೋದಕ್ಕೆ ನಾವು ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ. 2014ರಲ್ಲಿ TV9 ಅವರು ಬಂದಿದ್ದರು, ರೆಹಮಾನ್ ಅವರು. ಸೊ ಅವರೇ ಎಲ್ಲ ಕವರ್ ಮಾಡಿದ್ರು. ಈ ಸಲ ವಿಸ್ತಾರ ಮತ್ತು ಇನ್ಯಾವುದಾದ್ರು ಪಬ್ಲಿಕ್ TV ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ. ಅವರು ಬಂದರೂ ಬರ್ಬೋದು. ಸರ್, ಸಿನಿಮಾ ಕ್ಷೇತ್ರದಿಂದ ಯಾರನ್ನು ಅಪ್ರೋಚ್ ಮಾಡಿದ್ದಾರೆ? ಯಾರು ಬರ್ತಿದ್ದಾರೆ? ಸೊ ಮೂವಿ ಲ್ಯಾಂಡಲ್ಲಿ ಈ ಸರಿ ನಾವು ಮುಖ್ಯವಾಗಿ ನಿಮಗೆಲ್ಲ ಗೊತ್ತೇ ಇದೆ, ಡಾಲಿ ಧನಂಜಯ ಅವರು ಕೂಡ ಕರ್ನಾಟಕ ಸರ್ಕಾರ ಅವ್ರನ್ನ ಒಬ್ಬರು ರಾಯಭಾರಿಯಾಗಿ ನೇಮಿಸಿದ್ದಾರೆ ಯಾವುದೋ ಒಂದು ವಿಭಾಗಕ್ಕೆ, ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ. ನಾವು ಕೂಡ ಡಾಲಿ ಧನಂಜಯನ ಅವ್ರನ್ನ ಕರೆದಿದ್ದೀವಿ. ಹಾಗೆ ಶಿವರಾಜ್ ಕುಮಾರ್ ಅವ್ರನ್ನ ಕರೆದಿದ್ದೀವಿ. ನಿಮ್ಗಾಗಲೇ ಹೇಳಿದ್ವಿ, ಪುನೀತ್ ಅವರ ಒಂದು ನಮನ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದಕ್ಕೆ ಶಿವಣ್ಣನವ್ರನ್ನ ಕರೆದಿದ್ದೀವಿ. ಅಶ್ವಿನಿ ಮೇಡಮ್ ಅವ್ರು ಕರೆದಿದ್ದೀವಿ. ಹಾಗೆ ಸತೀಶ್ ನೀನಾಸಮ್ ಅವರು ಬರ್ತಾರೆ. ನೆನಪಿರಲಿ ಪ್ರೇಮ್ ಅವರು ಬರ್ತಾರೆ. ಅಪ್ಕಮಿಂಗ್ ಸ್ಟಾರ್ ಆ್ಯಕ್ಚುಲಿ ನಿಮ್ಗೆ ಗೊತ್ತಿದೆ, ಗೌರಿ ಅನ್ನೋ ಒಂದು ಹೊಸ ಪಿಕ್ಚರ್ ಈಗ ಶೂಟಿಂಗ್ ನಡೀತಾ ಇದೆ. ಅದರ ಹೀರೋಯಿನ್ ಇನ್ನೇನು ಬರ್ಬೋದು, ಅವರು ಬರ್ತಾರೆ ಇಷ್ಟರಲ್ಲೇ. ಸಾನ್ಯಾ ಅಯ್ಯರ್ ಅಂತ ಅವರು ಬರ್ತಾರೆ. ಆ್ಯಂಕರ್ ಆಗಿ ಅನುಶ್ರೀ ಅವರು ಕೂಡ ಬರ್ತಾರೆ. ಸೊ ಹೀಗೆ ಹಲವಾರು ಸೆಲೆಬ್ರಿಟೀಸ್ಗಳನ್ನ ರೀಚ್ ಔಟ್ ಮಾಡಿದ್ದೀವಿ. ನಿಮಗೆಲ್ಲ ಮೊದಲೇ ಹೇಳಿದಾಗೆ ವೀಸಾ ಇತ್ತೀಚಿನ ದಿನಗಳಲ್ಲಿ ವೀಸಾ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಯಾಕೆಂದರೆ ವೀಸಾ ಅಪ್ಲೈ ಮಾಡಿದ ತಕ್ಷಣ ನಿಮಗೆಲ್ಲ ಅಪಾಯಿಂಟ್ಮೆಂಟ್ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಯಾರಿಗೆ ವೀಸಾ ಇದೆ ಅಂಥವ್ರನ್ನ ಅಪ್ರೋಚ್ ಮಾಡ್ತಾ ಇದ್ದೀವಿ, ಅಂಥವ್ರನ್ನ ಇನ್ವೈಟ್ ಮಾಡಿದ್ದೀವಿ. ಅಂತಿಮವಾಗಿ ಇದು ಕೊನೆ ದಿನದವರೆಗೂ ಇದು ಫೈನಲೈಸ್ ಆಗಲ್ಲ. ಯಾರು ಬರ್ತಾರೆ ಹೋಗೋದು ಅನ್ನೋದು ಕೊನೆ ಒಂದು ವಾರ ಅಥವಾ 2 ವಾರದೊಳಗಡೆ ಫೈನಲೈಸ್ ಆಗುತ್ತೆ ಹೇಳ್ಬೇಕಂತಂದರೆ. ಮತ್ತು ಸಾಹಿತಿಗಳನ್ನ ಯಾರನ್ನ ಇನ್ವೈಟ್ ಮಾಡಿದ್ದೀರಿ ಸರ್? ಸರ್, ಆಗಲೇ ಹೇಳಿದೆ ನಿಮಗೆ, ನಮಗೆ ಕಂಬಾರ ಅವರು ಬಂದಿದ್ದರು, ದೊಡ್ಡರಂಗೇಗೌಡರು ಬಂದಿದ್ದರು, ಜಯಂತ್ ಕಾಯ್ಕಿಣಿ ಅವರು ಬಂದಿದ್ದರು. ಸೊ ಹೀಗೆ ಹಲವಾರು ಸಾಹಿತಿಗಳನ್ನ ನಾವು ಹಿಂದೆಲ್ಲ ಕರ್ಕೊಂಡು ಹೋಗಿದ್ದೀವಿ. ಈಗ ಸದ್ಯಕ್ಕೆ ಮತ್ತೆ ನಾವು ಜಯಂತ್ ಕಾಯ್ಕಿಣಿ ಅವ್ರನ್ನ ರೀಚ್ ಔಟ್ ಮಾಡೋ ಪ್ಲ್ಯಾನ್ ಇದೆ ಈ ಸರಿ. ಅವರು ಬಂದು ಬಹಳಷ್ಟು ಹಿಂದೆ ಬಂದಿದ್ದಂಥವ್ರು. ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಚೇರ್ಮನ್ ನಾಡೋಜ ಮಹೇಶ್ ಜೋಶಿ ಅವ್ರು ಬರ್ತಾರೆ. ಇನ್ನು ಕೆಲವೊಂದು ಸಾಹಿತಿಗಳನ್ನ ಇಷ್ಟರಲ್ಲೇ ನಾವು ಅವ್ರನ್ನ ಮೀಟ್ ಮಾಡಿ ಇನ್ವೈಟ್ ಮಾಡ್ತೀವಿ. ಅದು ಇನ್ವೈಟ್ ಅವ್ರು ಒಪ್ಕೊಂಡ ತಕ್ಷಣ ನಿಮಗೆ ತಿಳಿಸ್ತೀವಿ. ಅದರ ಜೊತೆಗೆ ಅಮೇರಿಕಾದಲ್ಲಿ ಸುಮಾರು ಸಾಹಿತಿಗಳು, ಕವಿಗಳು, ತುಂಬ ಕವಿಗಳು ಅಲ್ಲೂ ಕೂಡ ಇದ್ದಾರೆ. ಅವರು ಕೂಡ ಭಾಗವಹಿಸ್ತಾರೆ. ಅವರ ಹೆಸರುಗಳು ಬಹುಶಃ ನಿಮಗೆ ಹೇಳಿದ್ರೆ ಗೊತ್ತಾಗದೇ ಇರ್ಬೋದು. ಆದರೆ ನಮ್ಮ ವೆಬ್ಸೈಟಲ್ಲಿ ನಾವು ಅವರ ಹೆಸರುಗಳೆಲ್ಲ ನಾವು ಹಾಕ್ತಾ ಇದ್ದೀವಿ. ದುಂಡು ರಾಜ್ ಬರ್ತಾ ಇದ್ದಾರೆ. ಸರ್, ಯಾವ ಮಾಡುವಾಗ ನಿಮ್ಮ ಕಾರ್ಯಕ್ರಮಗಳಲ್ಲೂ ಕೂಡ 6 ವರ್ಷದ ನಂತರ ಈಗ ಮಾಡ್ತಾ ಇದ್ದೀವಿ. ಕನ್ಫ್ಯೂಷನ್ಸ್ಗಳು, ಕಾಂಟ್ರವರ್ಸಿಗಳು ಸಹಜ. ಒಂದು ಒಳ್ಳೆಯ ಕೆಲಸ ಆದಾಗ ಇದಾಗ್ತದೆ. ಈ ಹಿಂದಿನ ಅನುಭವದಿಂದ ಈ ಕಾರ್ಯಕ್ರಮಕ್ಕೆ ಏನಾದರೂ ನೀವು ಪಾಠ, ಲೆಸನ್ಸ್ ಅದನ್ನು ಏನಾದರೂ ನೀವು ಅಡ್ಯಾಪ್ಟ್ ಮಾಡ್ಕೊಳ್ತಾ ಇದ್ದೀರಾ ಏನು? ಯಾಕಂದರೆ ಅವ್ರನ್ನ ಕರೆದ್ರು, ಇವ್ರನ್ನ ಕೈ ಬಿಟ್ಟರು, ಕೊನೆಯ ಹಂತದಲ್ಲಿ ಬರ್ತಾರೆ. ಅದನ್ನು ಅವಾಯ್ಡ್ ಮಾಡೋಕ್ಕೆ ನಿಮ್ಮದು ಏನು ಪ್ಲ್ಯಾನ್ ಏನು? ಇದೊಂದು ಒಳ್ಳೆಯ ಪ್ರಶ್ನೆ. ಸೊ ನಾನು ಆವಾಗಲೇ ಹೇಳಿದಾಗೆ 25 ವರ್ಷಗಳಿಂದ ನಾವು ಈ ಅಕ್ಕ ವಿಶ್ವ ಕನ್ನಡ ಸಮ್ಮೇಳನ 2 ವರ್ಷಕ್ಕೊಮ್ಮೆ ನಡೆಸ್ಕೊಂಡು ಬಂದಿದ್ದೀವಿ. ಪ್ರತಿಯೊಂದು ಸಮ್ಮೇಳನ ನಮಗೆ ಒಂದು ಹೊಸ ಏನೋ ಲೆಸನ್ಗಳನ್ನ ಕೊಡುತ್ತೆ. ಇಲ್ಲಿ ಏಳು ಬೀಳೋ ಸಹಜ. ಯಾಕೆಂದರೆ ಅಮೇರಿಕಾದಲ್ಲಿ
ಒಂದು ವಿಶ್ವ ಕನ್ನಡ ಸಮ್ಮೇಳನ ನಾವು ನಡೆಸಬೇಕಂದ್ರೆ ನಾವೆಲ್ಲ ವಾಲಂಟಿಯರ್ಸು. ಇಲ್ಲಿ ಯಾರೂ ಫುಲ್ ಟೈಮ್ ಮಾಡೋವಂಥವ್ರು ಯಾರು ಇರೋದಿಲ್ಲ. ಯಾಕಂದರೆ ನಾವೆಲ್ಲರೂ ನಮ್ಮ ಬದುಕನ್ನು ನೋಡ್ಕೊಳ್ಳೋದ್ರ ಜೊತೆಗೆ ಈ ಅಕ್ಕ ವಿಶ್ವ ಕನ್ನಡ ಸಮ್ಮೇಳನ ಕೂಡ ಮತ್ತು ಕನ್ನಡ ಉಳಿಸಿ ಬೆಳೆಸುವಂಥ ಒಂದು ಕೆಲಸವನ್ನು ನಾವು ದೈನಂದಿನ ದಿನಗಳಲ್ಲಿ ನಾವು ತೋರಿಸ್ಕೊಂಡಿದ್ದೀವಿ. ಹಾಗಿರಬೇಕಾದ್ರೆ ನಾವು ಪ್ರೊಫೆಷ್ನಲ್ಸ್, ಅಂದರೆ ನಮ್ಮ ವರ್ಕಲ್ಲಿ ನಾವು ಪ್ರೊಫೆಷ್ನಲ್ಸು, ಬಟ್ ನಾವು ಅಕ್ಕ ಸಮ್ಮೇಳನ ನಡೆಸಿದಾಗ ಒಂದು ತಪ್ಪುಗಳು ಅದು ಆಗೋದು ಸಹಜ. ಬಟ್ ನಾವು ಈ 25 ವರ್ಷಗಳಲ್ಲಿ ಸಾಕಷ್ಟು ಪಾಠಗಳನ್ನು ಕಲ್ತಿದ್ದೀವಿ. ಅದಕ್ಕೆ ಒಂದು ಹೇಳಬೇಕಂದ್ರೆ ನಮ್ಮ ಈ 20 ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ನಾವು ಏನಿದ್ದೀವಿ ಅವರು ಇರೋರಲ್ಲಿ ಎಲ್ಲರೂ ಕೂಡ 2-3 ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ಭಾಗವಹಿಸಿ ಅದನ್ನು ನಡೆಸ್ಕೊಂಡಿದ್ದವ್ರು ಇರೋದ್ರಿಂದ ಅದು ಪ್ಲಸ್ ಪಾಯಿಂಟು, ಒಂದು ಎಕ್ಸ್ಪೀರಿಯನ್ಸ್ ಇರುವಂಥವ್ರು. ಅದ್ರ ಜೊತೆಗೆ ಈ ಸಾರಿ ವಿಶ್ವ ಕನ್ನಡ ಸಮ್ಮೇಳನವನ್ನು ಹೋಸ್ಟ್ ಮಾಡ್ತಾ ಇರುವಂಥ 2 ಕನ್ನಡ ಸಂಘಗಳು ಕೂಡ ತುಂಬ ಎಕ್ಸ್ಪೀರಿಯನ್ಸ್ ಇರುವಂಥದ್ದು. ಅದರಲ್ಲಿ ಕಾವೇರಿ ಕನ್ನಡ ಸಂಘ, ಅದಕ್ಕೆ ಈಗಾಗಲೇ 50 ವರ್ಷಗಳು ತುಂಬಿವೆ. ಅವರು 2006 ವಿಶ್ವ ಕನ್ನಡ ಸಮ್ಮೇಳನ ಹೋಸ್ಟ್ ಮಾಡಿದರು. ಅದರ ಜೊತೆಗೆ 50ನೇ ವರ್ಷದ ಅವರ ಒಂದು ವಾರ್ಷಿಕೋತ್ಸವವನ್ನು ಕೂಡ ಮಾಡಿದ್ರು. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಎಲ್ಲ ತುಂಬ ಎಕ್ಸ್ಪೀರಿಯನ್ಸ್ಡ್ ವಾಲಂಟಿಯರ್ಸು ಇದ್ದಾರೆ. ಅದರ ಜೊತೆಗೆ ನಮ್ಮ ಚೇರ್ಮನ್ ಅಮರನಾಥ್ ಗೌಡರು ಮತ್ತು ಇನ್ನೂ ಅನೇಕ ಕನ್ನಡ ಸಾಹಿತ್ಯ ಮತ್ತು ಯಾರು ಈ ಕನ್ವೆನ್ಷನ್ಗೆ ಯಾರು ಮೊದಲು ಸಹಾಯ ಮಾಡಿದರು ಅವರ ಒಂದು ಮಾರ್ಗದರ್ಶನದಲ್ಲಿ ಕೂಡ ನಾವು ಮಾಡ್ತಾ ಇದ್ದೀವಿ. ಸೊ ಇದು ಒಂದು ರೀತಿಯ ನಾವು ವೆನ್ ವಿ ಗೋ ಲುಕ್ ಬ್ಯಾಕ್, ಹೋದ ವರ್ಷ ನಾವೇನಾಯಿತೋ ಇದನ್ನು ಈ ರೀತಿ ಮಾಡಿದ್ರೆ ನಾವು ತಪ್ಪಾಗುತ್ತೆ, ಈ ಸಾರಿ ಆ ತಪ್ಪನ್ನು ಮಾಡೋದು ಬೇಡ ಅನ್ನೋದನ್ನು ನಮಗೆ ಒಂದು ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸನ್ನು ನಾವು ಫಾಲೋ ಮಾಡ್ಕೊಂಡು ಹೋಗ್ತೀವಿ. ನಾನು ಆವಾಗಲೇ ಹೇಳಿದಾಗೆ ಬಿಸ್ನೆಸ್ ಫೋರಮ್ನಲ್ಲಿ ಸುಮಾರು ನಮಗೆ ಒಂದು 25ರಿಂದ 30 ಆಂಟ್ರಪ್ರಿನರ್ಸ್ ಅಮೆರಿಕದಲ್ಲಿ ಇರುವಂಥ ಉದ್ಯಮಿಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಕೈಗಾರಿಕಾ ಮಂತ್ರಿ ಎಂ ಬಿ ಪಾಟೀಲ್ ಅವರು ಕೂಡ ಇದರಲ್ಲಿ ಭಾಗವಹಿಸೋದಕ್ಕೆ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಿಸ್ನೆಸ್ ಫೋರಮಲ್ಲಿ ಯಾವ ರೀತಿ ಈ ಬಿಸ್ನೆಸ್ ಕರ್ನಾಟಕಕ್ಕೆ ಮತ್ತು ಕರ್ನಾಟಕದಲ್ಲಿರುವ ಕನ್ನಡಿಗರಿಗೆ ಮತ್ತು ಅಮೇರಿಕಾದಲ್ಲಿ ನೆಲೆಸಿರುವಂಥ ಕನ್ನಡಿಗರಿಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ, ಇದೊಂಥರ ನೆಟ್ವರ್ಕಿಂಗ್ ಅಂತ ನಾವೇನು ಹೇಳ್ತೀವಿ, ಆ ನೆಟ್ವರ್ಕಿಂಗ್ಗೆ ನಾವು ಒಂದು ವೇದಿಕೆಯನ್ನು ಕಲ್ಪಿಸ್ಕೊಡ್ತೀವಿ. ಮತ್ತು ಈ ಬಿಸ್ನೆಸ್ ಫೋರಮ್ ಏನಂದರೆ ಇದು ಕೇವಲ ಒಂದು ಅಕ್ಕ ಕನ್ವೆನ್ಷನಲ್ ಅಷ್ಟೇ ನಡೆಸಿ ಮುಗಿಸ್ಬಿಡುವಂಥದ್ದಲ್ಲ. ಇದನ್ನು ನಾವು ಕಂಟಿನ್ಯೂ ಆಗಿ ನಡೆಸ್ಕೊಂಡು ಹೋಗ್ತಾ ಇರ್ತೀವಿ. ಹೆಚ್ಚು ಉದ್ಯಮಿಗಳನ್ನು ನಮ್ಮ ಗ್ರೂಪಿಗೆ ಸೇರಿಸ್ಕೊಂಡು ಅದರಲ್ಲಿ ತಿಂಗಳಿಗೆ ಒಂದ್ಸರಿನೋ 2 ತಿಂಗಳಿಗೆ ಒಂದ್ಸರಿನೋ ಒಂದು ಕಡೆ ಮೀಟ್ ಮಾಡಿ ಅವರ ಪ್ಲ್ಯಾನ್ಗಳನ್ನ ತಗೊಂಡು ಆಲ್ಸೋ ಇಲ್ಲಿರುವಂಥ ಉದ್ಯಮಿಗಳ ಜೊತೆ ಸೇರಿಕೊಂಡು ಯಾವ ರೀತಿ ಇಬ್ಬರೂ ಒಂದು ಹೆಲ್ಪ್ ತಗೋಬೋದು, ಅಮೇರಿಕಾದವ್ರು ಇರ್ಬೋದು ಅಥವಾ ಕರ್ನಾಟಕದಲ್ಲಿರ್ಬೋದು. ಡೆಫಿನೆಟ್ಲಿ ಸ್ಟಾರ್ಟರ್ ಎಂಟರ್ಪ್ರಿನರ್ಸ್ ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. To answer your question, ಸ್ಟಾರ್ಟಪ್ ಎಂಟರ್ಪ್ರನರ್ಸ್ ಅಂದರೆ ಅದಕ್ಕೆ ಅಂತಲೇ ಒಂದು ಸೆಗ್ಮೆಂಟ್ ಮಾಡಿದ್ದೀವಿ. ಯೂತ್ ಆಂಟ್ರಪ್ರನರ್ಸ್ ಅಂತ ಒಂದು ಮಕ್ಕಳಿಂದ ಶುರು ಮಾಡೋದಕ್ಕೆ, ಅವ್ರನ್ನ ಎಂಕರೇಜ್ ಮಾಡೋದಕ್ಕೆ ಅಂತಲೇ ಒಂದು ಸೆಗ್ಮೆಂಟ್ ಇದೆ. ಅದ್ರ ಜೊತೆ ಕನ್ನಡಿಗರು ಅಲ್ಲಿ ಸ್ಟಾರ್ಟ್ ಮಾಡಿರೋದನ್ನು ಅವ್ರು ಶೋಕೇಸ್ ಮಾಡ್ಬೋದು. ಅದ್ರ ಜೊತೆಗೆ ಅಲ್ಲಿಂದ ಕರ್ನಾಟಕಕ್ಕೆ ಹೇಗೆ ಇನ್ವೆಸ್ಟ್ಮೆಂಟ್ ಬರುತ್ತೆ ಅನ್ನೋದನ್ನು ಮಾತಾಡ್ತಾರೆ ನಮ್ಮ ಮಿನಿಸ್ಟ್ರು. ಸೊ ಇದೆಲ್ಲ ಇರುತ್ತೆ. ಬಿಸ್ನೆಸ್ ಫೋರಮ್ ಸುಮಾರು 8 ಗಂಟೆಗಳ ಕಾಲ ನಡೆಯುತ್ತೆ. ಇದನ್ನು ಲೀಡ್ ಮಾಡ್ತಾ ಇರೋದು ರಘು ಶಿವರಾಮ್ ಅಂತ ಆಸ್ಟಿನ್ ಟೆಕ್ಸಸ್ ಅಲ್ಲಿದ್ದಾರೆ. ಹಿ ಈಸ್ ಆಲ್ಸೋ ದ ವೈಸ್ ಪ್ರೆಸಿಡೆಂಟ್ ಆಫ್ ಅಕ್ಕ. Government also taken initiative. Jim shortly. ಮತ್ತೆ ಯಾವ ಥರ ಕ್ವಶನ್ಸ್ ಇದೆಯಾ? ಎಷ್ಟು ಕನ್ನಡ ಸಂಘಟನೆಗಳು ಸೇರ್ತಿದ್ರು, ಅಲ್ಲಿನ ಕನ್ನಡ ಸಂಘಟನೆಗಳು ಮತ್ತು ಸಂಸ್ಥೆಗಳು ಎಷ್ಟು ನಿಮ್ಮ ಜೊತೆ ಕೈ ಜೋಡಿಸಿದಾವೆ? ಕನ್ನಡ ಸಂಘ ಸಂಸ್ಥೆಗಳು ಅಲ್ಲಿ ಅಮೇರಿಕಾದಲ್ಲಿ 51 ರಾಜ್ಯಗಳಿದೆ. ಪ್ರತಿಯೊಂದು ರಾಜ್ಯಗಳಲ್ಲೂ
ಇವತ್ತು ಒಂದು ಸೊ ಪ್ರತಿಯೊಂದು ರಾಜ್ಯಗಳಲ್ಲೂ ಕನ್ನಡ ಸಂಘಗಳಿದ್ದಾವೆ. ಕೆಲವು ರಾಜ್ಯಗಳಲ್ಲಿ 2, 3, 4 ಕನ್ನಡ ಸಂಘಗಳಿದ್ದಾವೆ. ಹಾಗಂತ ನೋಡಿದ್ರೆ ಸುಮಾರು 50ಕ್ಕೂ ಹೆಚ್ಚು ಕನ್ನಡ ಸಂಘಗಳು ಅಮೆರಿಕದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಅದರಲ್ಲಿ ಸುಮಾರು ಕನ್ನಡ ಸಂಘಗಳಿಗೆ ಒಂದು 50 ವರ್ಷಕ್ಕೂ ಹೆಚ್ಚು ತುಂಬಿದೆ ಈಗಾಗಲೇ. ನ್ಯೂಯಾರ್ಕ್ ಕನ್ನಡ ಕೂಟ, KKNC ಕನ್ನಡ ಕೂಟ, ಕಾವೇರಿ ಕನ್ನಡ ಕೂಟ, ಆ ಥರ ಅವೆಲ್ಲರಿಗೂ 50 ವರ್ಷ ತುಂಬಿದೆ. ನಮ್ಮ ಜೊತೆಗೆ ಅಕ್ಕ ಜೊತೆಗೆ ಸುಮಾರು 40ಕ್ಕೂ ಹೆಚ್ಚು ಕನ್ನಡ ಸಂಘಗಳು ನಮ್ಮ ಜೊತೆ ಕೈ ಜೋಡಿಸಿ ಪ್ರತಿ ಸರಿ ನಮಗೆ ಜೊತೆ ಕೆಲಸ ಮಾಡ್ತಾರೆ. ನಾವು ಯಾವುದೇ ಕಾರ್ಯಕ್ರಮ ಮಾಡಬೇಕಂದ್ರೂ ಕೂಡ ಅವರು ನಮಗೆ ಅಲ್ಲಿಂದ ಆ ಸಂಘಗಳಿಂದ ಬಂದು ಇಲ್ಲಿ ಪರ್ಫಾರ್ಮ್ ಮಾಡ್ತಾರೆ. ಈಗ 3 ದಿನದ ಈ ಸಮ್ಮೇಳನದಲ್ಲಿ ಪ್ರತಿಯೊಂದು ಕನ್ನಡ ಕೂಟಗಳು ಬಂದು ಅವರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅವರು ಕೂಡ ಪ್ರದರ್ಶನ ಮಾಡ್ತಾರೆ. ಅಪ್ ಟು 2 lakhs ಕನ್ನಡ. Sir, actually Karnataka they speak Tulu, Konkani, Marathi, Telugu, Tamil. Only why you focusing Kannada only? ಸೊ ಇದು ನಮ್ಮ ಉಪ ಭಾಷೆಗಳೇನಿದೆ ಅವರು ಕೂಡ ಇನ್ವಾಲ್ವ್ ಆಗ್ತಾರೆ. ಕೊಂಕಣಿ ಇರ್ಬೋದು, ತುಳು ಇರ್ಬೋದು, ಪ್ರತಿಯೊಂದು ಭಾಷೆ ಮಾತಾಡೋಂಥ ಕನ್ನಡಿಗರನ್ನು ಕೂಡ ನಾವು ಇನ್ವೈಟ್ ಮಾಡ್ತೀವಿ. ಇಟ್ಸ್ ನಾಟ್ ನೆಸೆಸರ್ಲಿ ಏನೋ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ. ಅದಕ್ಕೆ ಒಂದು ಅರ್ಥ ಇದೆ. ನಾವು ಕನ್ನಡ ಉಪಭಾಷೆಗಳೇನಿದ್ದಾರೆ, ನಾನು ಬೇರೆ ಭಾಷೆಗಳ ಬಗ್ಗೆ ಮಾತಾಡಲಿಲ್ಲ. ಕರ್ನಾಟಕದಲ್ಲಿ ಎಲ್ಲ ಭಾಷೆ ಮಾತಾಡೋರು ಇದ್ದಾರೆ. ಆದರೆ ಕನ್ನಡ ಅಂತ ಅಂದಾಗ ತುಳು ಇರ್ಬೋದು, ಕೊಂಕಣಿ ಕೂಡ ನಮ್ಮ ಉಪಭಾಷೆ ಆಗಿರೋದ್ರಿಂದ ಅವ್ರನ್ನೂ ಕೂಡ ನಾವು ಪಾರ್ಟ್ ಆಫ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಲ್ಲ, ನೀವು ಹೇಳಿದ ಮಾತಿಗೆ ಈ ಕನ್ನಡ ಸಮ್ಮೇಳನ, ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ, ಅದು ಒಂದು ಸತ್ಯ. ನಮ್ಮಲ್ಲಿ ನಮ್ಮ ವಾಲಂಟಿಯರ್ಸು, ನಮ್ಮ ಜೊತೆ ಕೆಲಸ ಮಾಡುವಂಥವರು, ಮತ್ತು ಬೋರ್ಡ್ ಆಫ್ ಡೈರೆಕ್ಟರ್ಸು, ಎಕ್ಸಿಕ್ಯೂಟಿವ್ ಕಮಿಟಿಯಲ್ಲಿ ಇರೋರು, ಇದರಲ್ಲಿ ಎಲ್ಲರೂ ಇದ್ದಾರೆ. ಈ ತುಳು ಮಾತಾಡೋರು ಇದ್ದಾರೆ, ಕೊಂಕಣಿ ಮಾತಾಡೋರು ಇದ್ದಾರೆ. ಸೊ ಹಾಗಾಗಿ ಸಪ್ರೇಟಾಗೆ ಏನೋ ಒಂದು ಕೊಂಕಣಿ ಭಾಷೆಯನ್ನೇ ಮಾಡುವಂಥ ಒಂದು ಪ್ರಮೇಯ ಬರೋದಿಲ್ಲ. ಇದೆಲ್ಲ ಕನ್ನಡಿಗರು ಸೇರಿಕೊಂಡು, ಕನ್ನಡಿಗರು ಅಂದರೆ ಬರೀ ಕನ್ನಡ ಭಾಷೆನೇ ಅಂತಲ್ಲ, ಬೇರೆ ಬೇರೆ ಭಾಷೆ ಮಾತಾಡುವಂಥವರು ಕನ್ನಡಿಗರೇ ಕೂಡ ಕನ್ನಡದ ಮೇಲೆ ಅಭಿಮಾನ ಇರೋದು. ಥ್ಯಾಂಕ್ ಯು. ಇನ್ನು ಹೆಚ್ಚಿನ ಮಾಹಿತಿ ನಿಮ್ಗೆ ಏನಾದ್ರು ಬೇಕಾಗಿದ್ರೆ ನಮ್ಮ ಮಂಜುನಾಥ್ ಅವರು, ನಮ್ಮ ಮಾಧ್ಯಮ ಸಂಪರ್ಕ ಸಂಚಾಲಕರು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಇಂಡಿಯಾದಲ್ಲಿ ನಮ್ಮ ಇಂಡಿಯಾ ಕೋಆರ್ಡಿನೇಟರ್ ಆಗಿ ತಿಮ್ಮಪ್ಪ ಅವರು ಇರ್ತಾರೆ, ತಿಮ್ಮಪ್ಪ ಡಿ ಅವರು ಇರ್ತಾರೆ. ತಿಮ್ಮಪ್ಪ ಅವರೇ ಬನ್ನಿ ಮುಂದೆ ಇಲ್ಲಿ ಒಂದೊಂದು ನಿಮಿಷ. ಅವರು ಕೂಡ ಹಾಗೆ ಮಂಜುನಾಥ್ ಸಂಚಾಲಕರಾಗಿರ್ತಾರೆ ಇಲ್ಲಿ ಇಂಡಿಯಾದ, ಅವ್ರನ್ನ ಸಂಪರ್ಕಿಸ್ಬೋದು. ಒನ್ಸ್ ಅಗೇನ್ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಇಷ್ಟರಲ್ಲಿ ಕಾಫಿ, ಟೀ, ಸ್ನ್ಯಾಕ್ಸ್ ಎಲ್ಲ ರೆಡಿ ಆಗಿರುತ್ತೆ. ದಯವಿಟ್ಟು ಸಾರಿ ಹೇಳಿ. ಕನ್ನಡಕ್ಕೆ ಸಂಬಂಧಪಟ್ಟಿರಂತಹ ಸಿನಿಮಾಗಳು ಅಥವಾ ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟಿರಂತಹ ಸಿನಿಮಾಗಳು ಏನಾರು ಪ್ರದರ್ಶನ ಮಾಡ್ತೀರಾ? ತುಂಬ ಒಳ್ಳೆಯ ಪ್ರಶ್ನೆ. ನಾವು ಪ್ರತಿ ಸಮ್ಮೇಳನದಲ್ಲಿ ಫಿಲ್ಮ್ ಫೆಸ್ಟಿವಲ್ ಅಂತ ಅದರಲ್ಲೂ ಈ ಏನಂತಾರೆ, ಇಲ್ಲಿ ಪ್ರಶಸ್ತಿ ಬಂದಿರ್ತದೆ, ರಾಷ್ಟ್ರೀಯ ಪ್ರಶಸ್ತಿ, ಕರ್ನಾಟಕ ಪ್ರಶಸ್ತಿ ಬಂದಿರತಕ್ಕಂಥ ಪಿಕ್ಚರ್ಗಳು, ಆ ಥರದ ಪ್ರದರ್ಶನ ಮಾಡ್ತೀವಿ. ಅದಕ್ಕೆ ಒಂದು ವೇದಿಕೆ ಸೃಷ್ಟಿ ಮಾಡಿ ಒಂದು 3 ದಿನ ಒಂದು 9 ಪಿಕ್ಚರ್ನ ಪ್ರದರ್ಶನ ಮಾಡೋ ಅಂತ ಒಂದು ಪ್ರತಿ ಸಮ್ಮೇಳನದಲ್ಲೂ ಮಾಡ್ಕೊಂಡ್ಬಂದಿದ್ದೀವಿ, ಈಗಲೂ ಮಾಡ್ತೀವಿ. ಸರ್, ನಾನು ಇಂದು ಸಂಜೆ ಪತ್ರಿಕೆಯ ವ್ಯವಸ್ಥಾಪಕ ಸಂಪಾದಕಿ ನಾನು, ಹಾಗೂ ಒಂದು ಸಿನಿಮಾ ಪ್ರೊಡ್ಯೂಸರ್ ಸಹ ನಾನು. ಹಾಗಾಗಿ ನನ್ನ ಸಿನಿಮಾದಲ್ಲಿ ನಾನು ಒಂದು ಸಿನಿಮಾ ಮಾಡಿದ್ದೀನಿ. ಅದಕ್ಕೆ ಈಗ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು 9 ಬಂದಿದೆ. 13ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಟಾಪ್ 10ನಲ್ಲಿ ಸ್ಕ್ರೀನಿಂಗ್ ಆಯಿತು. ಓರಿಯನ್ ಮಾಲ್ನಲ್ಲಿ ಫುಲ್ ಹೌಸ್ಫುಲ್ ಆಗಿ ಎಲ್ಲರೂ ನೆಲದಲ್ಲಿ ಕೂತು ನಿಂತು ನೋಡಿದ್ರು ಜನನ. ಅದು ಸಮತಾ ಪ್ರೊಫೆಸರ್ ಇವರು. ನಮಸ್ತೆ. ಸಮತಾ ಅದು ಒಂದು ಕರ್ನಾಟಕದಲ್ಲಿ ಅತ್ಯಂತ ಹಿಂದುಳಿದ ಪ್ರದೇಶ ಗುಲ್ಬರ್ಗ. ಅದರಲ್ಲಿ ಒಂದು ಸ್ಲಮ್ ಅಲ್ಲಿ ಹುಟ್ಟಿದ 7 ಜನ ಹೆಣ್ಮಕ್ಳ ಕತೆ. ಆ ಸ್ಲಮ್ ಅಲ್ಲಿ ರೋಡಿನ ಮೇಲೆ ತರಕಾರಿ ಮಾರುವಂತಹ ಅಮ್ಮ 7 ಜನ ಹೆಣ್ಮಕ್ಳನ್ನ ಓದಿಸಿದ್ದಾರೆ. ಆ 7 ಜನ ಈಗ ಒಬ್ಬರು ಡಾಕ್ಟ್ರು, ಒಬ್ಬರು ಇಂಜಿನಿಯರು, ಒಬ್ಬರು ಅಡ್ವೊಕೇಟು, ಉಳಿದವರೆಲ್ಲ ಯೂನಿವರ್ಸಿಟಿ ಪ್ರೊಫೆಸರ್ಸು. ಸೊ ಸ್ಲಮ್ಮಲ್ಲಿ ಹುಟ್ಟಿದ್ದಾರೆ ಅಂದ ತಕ್ಷಣ ಜನರಲ್ಲಿ ಬೇರೆ ಏನೇನೋ ಕಾನ್ಸೆಪ್ಟ್ಗಳಿದೆ. ಸೊ ಅವರಿಗೆ ಒಂದು ಗೈಡೆನ್ಸ್ ಸರಿ ಸಿಕ್ಕರೆ ಅವ್ರು ಏನೆಲ್ಲ ಆಗಬಹುದು ಅಂತ ಹೇಳಿ ಅದು ಒಂದು ಇದೆ ಸರ್. ಅದು ಕಾನ್ಸೆಪ್ಟು ಹೆಣ್ಮಕ್ಳಿಗೆ
ಬೇಟಿ ಬಚಾವೋ ಬೇಟಿ ಪಡಾವೋ ಇದು 60 ಇಯರ್ಸ್ ಹಿಂದೆ ನಮ್ಮ ತಂದೆ ಮಾಡಿದ್ದು. ಸೊ ಈ ಕಿದ್ವಾಯಿ ಕ್ಯಾನ್ಸರ್ ಹಾಸ್ಪಿಟಲಲ್ಲಿ ಡೈರೆಕ್ಟರ್ ಆಗಿ ರಿಟೈರ್ ಆಗಿದ್ದಾರೆ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಪಾಂಡೆ ಅಂತ. ಸೊ ಆ ಕುಟುಂಬದ ಮೊದಲನೇ ಹೆಣ್ಮಗಳು. ಆ ಕತೆ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಅಲ್ಲಿ ಸ್ಕ್ರೀನಿಂಗ್ ಆಗಿ ಪ್ರಶಸ್ತಿ ಬಂದಿದೆ ಸರ್. ತುಂಬ ಸಂತೋಷ ಮೇಡಮ್. ಇದನ್ನ ಮಾತಂಗಿ ದೀವಟಿಗೆ ಅಂತ ನಮ್ಮ ಫಿಲ್ಮ್ ಫೆಸ್ಟಿವಲ್ ಕೋಆರ್ಡಿನೇಟರ್ಸ್ ಏನಿದ್ದಾರೆ ಅವ್ರಿಗೆ ನಿಮ್ಮ ಪರಿಚಯ ಮಾಡಿಕೊಡ್ತೀನಿ, ದಯವಿಟ್ಟು ಅವ್ರ ಜೊತೆ ಮಾತಾಡಿ. ತುಂಬ ಸಂತೋಷ ಆಯಿತು ನಿಮ್ಮ ಚಿತ್ರಕ್ಕೆ ಪ್ರಶಸ್ತಿ ಬಂದಿದೆ ಅಂತ ಕೇಳಿ. ನಿಮ್ಮಂಥ ಚಿತ್ರಗಳು ಕೂಡ ನಾವು ಆದಷ್ಟು ಕನ್ಸಿಡರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಇದ್ರ ಜೊತೆಗೆ ಸರ್ ಹೇಳುವಾಗ ಮಾತು ಹೇಳಿದ್ರಿ ತಳವರ್ಗದವರಿಗೆ, ಟ್ರೈಬಲ್ಸ್ಗಳಿಗೆ ಅಂತ. ದಿಸ್ ಈಸ್ ಬೇಸ್ಡ್ ಆನ್ ದಲಿತ ವಿಮೆನ್ ರಿಯಲ್ ಲೈಫ್ ಸ್ಟೋರಿ. I have written a book, my autobiography. It is printed in 7 languages book. So ಅದನ್ನ ತಾವು ಅವಕಾಶ ಮಾಡಿಕೊಂಡು ಒಳ್ಳೆ ಅವಕಾಶ ಆಗ್ತದೆ. ಖಂಡಿತ. ಇದ್ರ ಜೊತೆಗೆ ನಾನು ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಸಿನ್ಸ್ ಮೂವಿ ಬಗ್ಗೆ ಹೇಳೋದಕ್ಕೆ, ಡಾಕ್ಟರ್ ನವೀನ್ ಕೃಷ್ಣ ಅವರು ಈಸ್ ಆಲ್ಸೋ ಒನ್ ಆಫ್ ದ ಪ್ರೊಡ್ಯೂಸರ್. ಹಿ ಹ್ಯಾಸ್ ಪ್ರೊಡ್ಯೂಸ್ಡ್ ಒಂದು ಮೂವಿ. ಹಾಗೆ ನಮ್ಮ ಯಮುನಾ ನಾಗರಾಜ್ ಅವರು ಕೂಡ ಒಂದು ಮೂವಿನಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ, ಒಂದು ಮೂವಿನಲ್ಲಿ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಐ ಜಸ್ಟ್ ವಾಂಟೆಡ್ ಟು ಲೆಟ್ ಯು ಆಲ್ ನೋ. ನೀವು ಬುಕ್ ಬಗ್ಗೆ ಹೇಳಿದ್ರಲ್ಲ, ನೀವು ಯಾವ ಬುಕ್ಕು ಅಂತ ಹೇಳಿದ್ರೆ ಅದನ್ನು ಕೂಡ ನಾವು ಬುಕ್ನ ಬಿಡುಗಡೆ ಮಾಡ್ಬೋದು. ಹಾಗೆ ನಿಮ್ಮ ಮೂವಿ ಕೂಡ ಅಂತ ಅವ್ರದ್ದಿದೆಲ್ಲ ಅದನ್ನೆಲ್ಲ ಅದನ್ನು ಟ್ರೈಬಲ್ ಬಗ್ಗೆನೇ ಇತ್ತು ಸ್ಟೋರಿ. ಸೊ ಅವರು ಎಲ್ಲ ಇಡೀ ಯುನೈಟೆಡ್ ಸ್ಟೇಟ್ಸ್ ಪ್ರದರ್ಶನ ಮಾಡಿದ್ರು. ಸೊ ಡೆಫಿನೆಟ್ ಆಗಿ ನಿಮ್ಮ ಮೂವಿನ ಎನ್ಕರೇಜ್ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮಾಡಬೇಕಾದ್ರೂ ಅದರಲ್ಲಿ ಭಾಗವಹಿಸ್ಬೋದು. ಎಸ್ ಸರ್. ನಾನು ಬಂದೆ.